ಯೆಹೋಶುವನ ಗ್ರಂಥದಲ್ಲಿ ಇದಕ್ಕೆ ಬಂದಾಗ ನೋಡ್ತೇವೆ, ಯೆಹೋಶುವ ಹೇಗೂ ಮೋಶೆಯ ನಂತರ ದೇವರು ಇಸ್ರಾಯೇಲರನ್ನು ನಡೆಸುವುದಕ್ಕೆ ನೇಮಿಸಿರುವಂಥ ನಾಯಕರು. ನಮಗೆ ಒಂದ್ಸಾರಿ ನಾವು ಹಿಂದೆನೋ ನೋಡ್ಬೇಕಾದ್ರೆ ಇಸ್ರಾಯೇಲರು ಸುಮಾರು 400 ವರ್ಷಗಳು ಅವರು ಐಗುಪ್ತ ದೇಶದಲ್ಲಿ ಗುಲಾಮಗಿರಿಯಿಂದ ಬೇಸತ್ತು ಹೋಗಿದ್ರು. ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ರು, ಗೋಳಾಡ್ತಾ ಇದ್ರು, ಯಾವಾಗ ನಾವು ಇದರಿಂದ ಹೊರಗಡೆ ಬರ್ತೇವೆ, ದೇವರು ಯಾವಾಗ ನಮ್ಮ ಕಡೆ ನೋಡ್ತಾನೆ, ಯಾವಾಗ ನಮಗೆ ದೇವರು ಕರುಣೆ ತೋರಿಸ್ತಾರೆ ಅನ್ನುವಂಥ ರೀತಿಯಲ್ಲಿ ಅವರು ಪ್ರಾರ್ಥನೆ ಮಾಡ್ತಿದ್ರು, ಗೋಳಾಡ್ತಿದ್ರು. ಅವರ ಪ್ರಾರ್ಥನೆಗೆ ಉತ್ತರವಾಗಿ ದೇವರು ಮೋಶೆ ಅನ್ನುವಂಥ ಒಬ್ಬ ನಾಯಕನನ್ನು ದೇವರು ಸಿದ್ಧಪಡಿಸಿದ. ಅಂದರೆ ಮೋಶೆ ಕೂಡ ಸರಳವಾಗಿ ಆತನ ಬರಲಿಲ್ಲ. ಆದರೆ ಆತನು ಹುಟ್ಟಿದಾಗ ಆ ದೇಶದಲ್ಲಿ ನಾವು ಕಳೆದ ವಾರದಲ್ಲಿ ನಾವು ನೋಡಿದ ಹಾಗೆ ಸೈತಾನು ಹೇಗೆ ಕರ್ತನಾದ ಯೇಸು ಕ್ರಿಸ್ತನು ರಕ್ಷಕನಾಗಿ ಮೆಸ್ಸಿಯನಾಗಿ ಅಥವಾ ದೇವರು ಶರೀರಧಾರಿಯಾಗಿ ಮನುಷ್ಯನಾಗಿ ಲೋಕಕ್ಕೆ ಬರುವಂಥದ್ದು ತಡೆಯಲು ಸಕಲ ಪ್ರಯತ್ನ ಮಾಡುವ ಹಾಗೆ ಅಂತ ಒಂದು ಸಮಯದಲ್ಲಿ ಮೋಶೆಯು ಹುಟ್ಟಿ ಬಂದನು. ಯಾಕಂದ್ರೆ ಆ ಸಮಯದಲ್ಲಿ ಇಸ್ರಾಯೇಲರ ಎಲ್ಲ ಚೊಚ್ಚಲ ಮಕ್ಕಳನ್ನು, ಗಂಡು ಮಕ್ಕಳನ್ನು ಅವರು ಸಾಯಿಸ್ತಾ ಇದ್ದರು. ಆದರೆ ಒಂದು ರೀತಿ ದೇವರ ಯೋಜನೆಯಂತೆ ಮೋಶೆಯನ್ನು ಆ ಒಂದು ಏನಂತಾರೆ ಸಾವಿನ ಬಚ್ಚಿಸುವಂತೆ ದೇವರು ಆತನನ್ನು ಏನಂತಾರೆ ಕೊನೆಗೆ ಯಾವ ಅರಸನು ಅವರನ್ನು ಇಸ್ರಾಯೇಲ್ ಸಾಯಿಸಬೇಕಿತ್ತೋ ಅದೇ ಅರಸನ ಮನೆಯಲ್ಲಿ ಮೋಶೆ ತನ್ನ ಬಾಲ್ಯವನ್ನು ಪ್ರಾರಂಭ ಮಾಡುವಂತೆ ದೇವರು ತನ್ನ ಒಂದು ಯೋಜನೆಯನ್ನು ಆತನು ಅಲ್ಲಿ ಪ್ರಾರಂಭ ಮಾಡುವಂತ ನೋಡ್ತೇವೆ. ನಂತರ ಆತನು ಹೇಗೆ ನಾವು ನೋಡ್ತೇವೆ ಇಬ್ರಿಯ ಪತ್ರಿಕೆ ನೋಡುವಾಗ ಆತನು ಯೌವನಸ್ಥನಾಗಿ ಸಕಲ ಜ್ಞಾನವನ್ನು ಸಕಲ ಎಲ್ಲ ರೀತಿಯಾದಂಥ ಒಂದು ಸಾಮರ್ಥ್ಯವನ್ನು ಹೊಂದಿದ ಮೇಲೆ ಆತನು ಸ್ವಲ್ಪ ಕಾಲ ಈ ಲೋಕದ ಪಾಪ ಭೋಗಗಳನ್ನು ಐಶ್ವರ್ಯವನ್ನು ಅನುಭವಿಸೋದಕ್ಕಿಂತ ಇಸ್ರಾಯೇಲ್ ಜನರೊಂದಿಗೆ ಕಷ್ಟವನ್ನು ಅನುಭವಿಸೋದೇ ಲೇಸೆ ಅಂತ ಹೇಳಿ ಆತನು ತೀರ್ಮಾನ ಮಾಡಿ ಆತನು ದೇವರು ಕರೆದಿರುವಂತೆ ದೇವರು ಹೇಳಿದಂತೆ ಇಸ್ರಾಯೇಲನ್ನು ಆತನು ನಡೆಸುವುದಕ್ಕೆ ಆತನು ಪ್ರಾರಂಭ ಮಾಡುವ. ದೇವರು ಆತನು ಅನೇಕ ಸಾರಿ ಆ ಒಂದು ನಾಯಕತ್ವದಲ್ಲಿ ಆ ಒಂದು ಪ್ರಯಾಣದಲ್ಲಿ ಆತನು ಬೇಸರಗೊಳಗಾಗುವಂತೆ, ಗುಣಗುಟ್ಟುವಂತೆ ಅಥವಾ ಜನರು ಅವನನ್ನು ನಿಂದಿಸುವಂತೆ ಅನೇಕ ಕಾರ್ಯಗಳನ್ನು ಮಾಡಿದ್ರು. ಆದರೂ ದೇವರ ಕೃಪೆಯಿಂದ ಆತನು ತನ್ನ ಜನರನ್ನು ಅಥವಾ ದೇವರು ಹೇಳಿದಂತೆ ನಡೆಸ್ಕೊಂಡು ಅದನ್ನ ಕೆಲವು ಬಲಹೀನತೆಗಳ ಮಧ್ಯದಲ್ಲಿಯೂ ಆತನು ಅವರನ್ನು ಕರ್ಕೊಂಡ್ಬಂದ. ಆದರೆ ನಾವು ನೋಡ್ತೇವೆ ಒಂದೊಂದು ದಿವಸ ನೋಡುವಾಗ ಅಂದ್ರೆ ಆತನ ನಡೆಸುವಿಕೆ ನೋಡುವಾಗ ಜನರು ಎಷ್ಟು ಮಟ್ಟಿಗೆ ಏನಂದ್ರೆ ಕೇಳ್ತಾರೆ, ನಮಗೆ ಈ ಒಂದು ಅಡವಿಯಲ್ಲಿ ತಂದು ನೀರು ಎಲ್ಲಿ ಕೊಡ್ತೀವಿ, ಅಥವಾ ನೀರಕ್ಕಿಂತ ಮುಂಚೆ ನೋಡ್ತೇವೆ ಕೆಂಪು ಸಮುದ್ರ. ಅವ್ರು ಬರುವಾಗ ಕೆಂಪು ಸಮುದ್ರ ಒಂದು ದಡಕ್ಕೆ ಬಂದು ನಿಂತ್ಕೋತಾರೆ. ಮುಂದೆ ನೋಡಿದ್ರೆ ಕೆಂಪು ಸಮುದ್ರ, ಹಿಂದೆ ನೋಡೋಷ್ಟೊತ್ತಿಗೆ ಐಗುಪ್ತರ ಅರಸ ಅಥವಾ ಸೈನಿಕರು ಅವರ ಹಿಂದೆ ಬಂದು ಅವರನ್ನು ನಾಶಪಡಿಸೋದಕ್ಕೆ ಬರುವಂಥದ್ದು ನೋಡಿ ಅವರ ಹೃದಯವು ತಲ್ಲಣಗೊಳ್ಳುತ್ತೆ. ಮತ್ತೆ ಅವರು ಮೋಶೆ ಮೇಲೆ ಕೂಗಾಡ್ತಾರೆ, ನಾಯಕನ ಮೇಲೆ. ಅಂದ್ರೆ ಮೋಶೆ ಯಾಕೆ ನಮ್ಮನ್ನು ಈ ರೀತಿಯ ಕರ್ಕೊಂಡ್ಬಂದೆ, ನಮಗೆ ಐಗುಪ್ತ ದೇಶದಲ್ಲಿ ಸಮಾಧಿಗಳಿರ್ಲಿಲ್ವೋ, ಇಲ್ಲಿ ಇಂಥ ಒಂದು ಸ್ಥಳದಲ್ಲಿ ಬಂದು ನಮ್ಮನ್ನು ನೀನು ಕರ್ಕೊಂಡ್ಬಂದಿದ್ದೆಲ್ಲ, ಇಂಥ ಒಂದು ಗಂಡಾಂತರ ಅಪಾಯ ಸ್ಥಳಕ್ಕೆ ನೀನು ಕರ್ಕೊಂಡ್ಬಂದಿದ್ದೆಲ್ಲ ಅಂತ ಹೇಳಿ ಅವಾಗ ಮೋಶೆ ದೇವರೊಂದಿಗೆ ಪ್ರಾರ್ಥಿಸಿ ದೇವರು ಹೇಳಿದಂತೆ ನೋಡ್ತೇವೆ, ಆತನು ನೀವು ನಿಶ್ಚಿಂತರಾಗಿರಿ, ಶಾಂತರಾಗಿರಿ ಮತ್ತು ದೇವರ ಒಂದು ಕಾರ್ಯವನ್ನು ನೀವು ಎದುರು ನೋಡ್ರಿ ಅಂತ ಹೇಳಿದ. ಆವಾಗ ನೋಡ್ತೇವೆ ಕೆಂಪು ಸಮುದ್ರವು ಒಣನೆಲವೋ ಅನ್ನುವಂತೆ ಇಬ್ಬಾಗವಾಯಿತು. ಅವರು ಏನಂತಾರೆ ಒಣನೆಲದ ಮೇಲೆ ನಡೆದಂತೆ ಸಮುದ್ರವನ್ನು ದಾಟಿ ಹೋದರು. ಮತ್ತು ಅಷ್ಟೇ ಅಲ್ಲ, ನಂತರ ಅದನ್ನು ದಾಟಿದ ಮೇಲೆ ನೋಡ್ತೇವೆ ಅದೇ ರೀತಿಯಾಗಿ ಫರೋಹನ ಸೈನಿಕರು ರಥಗಳು ಬೆನ್ನತ್ತಿ ಅವರ ಹಿಂದೆ ಬರ್ತಿರುವಾಗ ಯಾವಾಗ ಇಷ್ಟೆಲ್ಲ ದಾಟಿ ಹೋದ್ರು, ಅವಾಗ ನಂತರ ಅದೇ ಸಮುದ್ರದಲ್ಲಿ ಫರೋಹನ ಸೈನಿಕರು, ರಥಗಳು, ಕುದುರೆಗಳು ಎಲ್ಲವೂ ನಾಶವಾಗಿ ಹೋಯಿತು. ಅದರ ನಂತರ ನೋಡ್ತೇವೆ ನಂತರವೂ ಕೂಡ ಇಸ್ರಾಯೇಲರು ತಿರುಗಿ ಐಗುಪ್ತ ದೇಶವನ್ನೇ ಬಯಸುವಂಥವರಾಗಿದ್ದರು.
ಆ ಸಮಯದಲ್ಲಿ ನೋಡ್ತೇವೆ ನೀರನ್ನು ಕೇಳಿದ ದೇವರು, ಏನಂತಾರೆ ಬಂಡೆಯಿಂದ ನೀರು ಬರುವಂತೆ ದೇವರು ಮಾಡ್ದ. ಅಷ್ಟೇ ಅಲ್ಲ, ಆಹಾರವನ್ನು ಕೇಳುವಾಗ ಅವ್ರು ಯಾವುದೇ ರೀತಿಯಲ್ಲಿ ಏನಂತಾರೆ ಕಷ್ಟಪಡದೆ, ಬಿತ್ತದೆ ಅಥವಾ ಕೊಯ್ಯದೆ ಅಥವಾ ರಾಶಿ ಅಥವಾ ಸುಗ್ಗಿ ಮಾಡದೆ ಅವರು ಪ್ರತಿ ದಿವಸವೂ ಆಕಾಶದಿಂದ ಅಥವಾ ಪರಲೋಕದ ಆಹಾರ ಅಥವಾ ಒಂದು ರೀತಿ ಇನ್ನೊಂದು ಪರಿಸ್ಥಿತಿ ನೋಡ್ತೇವೆ, ದೇವದೂತರ ಆಹಾರ ಎಂದಾಗಿ ಹೇಳೋದು ಕೂಡ ನೋಡ್ತೇವೆ. ಅಂತ ಆಹಾರವನ್ನು ಅವರು ಪ್ರತಿ ದಿವಸ ಕೇವಲ ಶೇಖರಿಸಿಟ್ಕೊಂಡು ತಿನ್ಬೇಕಾಗಿತ್ತು ಅಷ್ಟೇ. ಮತ್ತು ಅಷ್ಟೇ ಅಲ್ಲ, 7ನೇ ದಿವಸ ಮನ್ನಾ ಬರ್ತಾ ಇರಲಿಲ್ಲ. ಆದರೆ 6ನೇ ದಿವಸವೇ 7ನೇ ದಿವಸಕ್ಕೆ ಬೇಕಾಗುವಷ್ಟು ಅವರು ಶೇಖರಿಸಿಟ್ಕೊಳ್ಬೇಕಾಗಿತ್ತು. ಯಾಕಂದ್ರೆ 7ನೇ ದಿವಸ ಸಬ್ಬ ದಿವಸವಾಗಿದ್ದು ಯಾವ ಕೆಲಸವಿಲ್ಲ ಮತ್ತು ಅದನ್ನು ಸೇವಿಸಿ ಅವರು ಮನೆಯಲ್ಲಿರಬೇಕಾಗಿತ್ತು. ಆದರೆ ಅದೇ ಆಶ್ಚರ್ಯಕರವಾದ ಸಂಗತಿ ಏನಂದ್ರೆ 6ನೇ ದಿವಸದಲ್ಲಿ 2 ದಿವಸಕ್ಕೆ ಕೂಡಿಸಿಟ್ಟಿರುವಷ್ಟು ಅದು ಏನಂತಾರೆ ಚೆನ್ನಾಗಿವೆ, ತಾಜವಾಗಿಯೇ ಇರ್ತಿತ್ತು. ಆದರೆ ಅದಕ್ಕಿಂತ ಹಿಂದಿನ ದಿವಸಗಳಲ್ಲಿ ಒಂದು ವೇಳೆ ಏನಾದರೂ ಅವರು ಹೆಚ್ಚಿಗೆ ಶೇಖರಣೆ ಮಾಡಿಟ್ಕೊಂಡ್ರು ಕೂಡ ಅದು ನಾಶವಾಗಿ ಹೋಗ್ತಿತ್ತು, ಹುಳ ಬೀಳ್ತಾ ಇತ್ತು, ಕೆಟ್ಟು ಹೋಗ್ತಾ ಇತ್ತು. ಸೊ ದೇವರು ಹೇಗೆ ಅವರನ್ನು ಉಂಟು ಮಾಡಿದ ಕೊನೆಗೆ ನೋಡ್ತೇವೆ. ಮುಂದಿನ ವಾಕ್ಯ ನೋಡುವಾಗ ಕೊನೆಗೆ ಅವರು ಹಾಕಿಕೊಟ್ಟಿರುವಂತ 40 ವರ್ಷಗಳು ಅಲೆದಾಡಿದ್ರು ಕೂಡ ಅವರ ಹಾಕಿಕೊಂಡಿರುವಂಥ ಬಟ್ಟೆಗಳು, ಉಡುಪುಗಳು, ಧರಿಸಿರುವಂಥ ಯಾವುದೇ ಉಡುಪುಗಳು ಹರಿದು ಹೋಗ್ಲಿಲ್ಲ. ಕಾಲಲ್ಲಿ ಹಾಕೊಂಡಿರುವಂತ ಚಪ್ಪಲಿ ಕೂಡ ಸವದು ಹೋಗ್ಲಿಲ್ಲ ಅಂತ ಹೇಳಿ ನೋಡ್ತೇವೆ. ಮತ್ತು ದೇವರು ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ಅವರನ್ನು ನಡೆಸಿದನು. ಇಷ್ಟೆಲ್ಲ ನಡೆಸಿದ್ರು ಕೂಡ ಇಸ್ರಾಯೇಲ್ ಮಕ್ಕಳು ಹಾಗೆಯೇ ನೋಡ್ತೇವೆ ದೇವರಿಗೆ ವಿರೋಧವಾಗಿ ಹೋಗ್ತಿದ್ರು. ಅದನ್ನೇ ಈ ಒಂದು ಭಾಗದಲ್ಲಿ ದೇವ್ರು ಹೇಳ್ತಾನೆ, ಯಾಕೆ ಹೀಗಾಯ್ತಂದ್ರೆ ಅಂತ ಹೇಳುವಾಗ ಅವರೆಲ್ಲರೂ ಹೇಳ್ತಾರೆ. 4 ನಿಮಿಷ ನೋಡ್ತೇವೆ, ಯೆಹೋಶುವನು ಸುನ್ನತಿ ಮಾಡಿದ ಕಾರಣವೇನೆಂದ್ರೆ ಐಗುಪ್ತದಿಂದ ಹೊರಟ ಸಕಲ ಜನರು, ಗಂಡಸರಾದ ಯುದ್ಧದ ಮನುಷ್ಯರೆಲ್ಲರೂ ಐಗುಪ್ತದಿಂದ ಹೊರಟಾಗ ರಣದೊಳಗೆ ಮಾರ್ಗದಲ್ಲಿ ಸತ್ತು ಹೋದರು. ಮತ್ತೆ ಅವರು ಸತ್ತು ಹೋಗೋದಕ್ಕೆ ಕಾರಣ ಏನಂದ್ರೆ ಅಲ್ಲಿ ಮುಂದೆ ನಾವು ನೋಡ್ತೇವೆ, 1-2 ವಚನಗಳು ನೋಡಿದ್ದೇವೆ. ಏನಂದ್ರೆ ಅವರು ಏನಂತಾರೆ ದೇವರನ್ನು ನಿರಾಕರಿಸಿದ್ರಿಂದ ಅವರು ದೇವರು ಆಡಿಟ್ಟಿದ್ರೆ ಇವರನ್ನು ನಾನು ಕಾನಾನ್ ದೇಶ ಹಾಲು ಜೇನು ಹರಿಯುವಂತ ದೇಶಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ 6ನೇ ವರ್ಷದಲ್ಲಿ ನೋಡ್ತೇವೆ. ಮತ್ತು ಕರ್ತನ ಶಬ್ದಕ್ಕೆ ವಿಧೇಯರಾಗದೆ ಹೋದದರಿಂದ ಐಗುಪ್ತದಿಂದ ಹೊರಟ ಯುದ್ಧದ ಮನುಷ್ಯರಾದ ಜನರೆಲ್ಲ ನಾಶವಾಗುವವರೆಗೂ ಇಸ್ರಾಯೇಲ್ ಮಕ್ಕಳು 40 ವರ್ಷಗಳು ಅರಣ್ಯದಲ್ಲಿ ಅಲೆದಾಡ್ತಿದ್ದರು. ಯಾಕಂದ್ರೆ ನಮಗೆ ಕೊಡೋದಕ್ಕೆ ಕರ್ತನು ಅವರ ತಂದೆಗಳಿಗೆ ಆಣೆಟ್ಟ ದೇಶವನ್ನು, ಅಂದರೆ ಹಾಲು ಜೇನು ಹರಿಯುವ ದೇಶವನ್ನು ಅವರಿಗೆ ತೋರಿಸುವುದಿಲ್ಲ ಎಂದು ಕರ್ತನು ಅವರಿಗೆ ಆಣೆ ಇಟ್ಟಿದ್ದನು ಅಂತೇಳಿ. ಇದು ಭಯಂಕರವಾದಂಥ ಸ್ಥಿತಿ. ದೇವರು ಏನಂತಾರೆ ಇಲ್ಲಿರೋ ನೋಡ್ತೇವೆ, ದೇವರು ಇದಕ್ಕೆ ಕಾರಣನಲ್ಲ, ಆದರೆ ಇಸ್ರಾಯೇಲರೇ ಸ್ವತಃ ಕಾರಣ. ದೇವರು ಎಂತ ಏನಂತಾರೆ ತೀರ್ಪನ್ನು ಅಥವಾ ಉಪದ್ರವಗಳನ್ನು ಐಗುಪ್ತರ ಮೇಲೆ ದೇವರು ಬರಮಾಡಿ ಮಹತ್ಕಾರ್ಯ, ಅದ್ಭುತ ಕಾರ್ಯ, ಸೂಚಿ ಕಾರ್ಯಗಳನ್ನು ನಡೆಸಿ ಇಸ್ರಾಯೇಲರನ್ನು ಹೊರಗೆ ಕರ್ಕೊಂಡು ಬಂದ್ರು ಕೂಡ ಅಲ್ಲಿಂದ ಹೊರಗೆ ಬಂದಿರುವಂತ ಅನೇಕ ಜನರು ನಾವು ನೋಡ್ತೇವೆ ದೇವರು ಅವರ ಬಗ್ಗೆ ಸಂತೋಷ ಪಡಲಿಲ್ಲ ಅಂತ ಹೇಳಿ. ಯಾಕಂದ್ರೆ ಅವರು ದೇವರಿಗೆ ವಿಧೇಯರಾಗಿ ಹೋದರು. ಹೀಗಿರುವಾಗ ನಾವು ನೋಡ್ತೇವೆ ಈ ಒಂದು 5ನೇ ಅಧ್ಯಾಯಕ್ಕೆ ಬಂದಾಗ ಅವರು ಇನ್ನೇನು ಕಾನಾನ್ ದೇಶದಲ್ಲಿ ಅವರು ತಮ್ಮ ನಿವಾಸ ಮುಂದೆ ಒರೆಸಬೇಕಾಗಿದೆ. ಆದರೆ ಆ ಒಂದು ದೇಶದಲ್ಲಿ ಅವರು ಹೋಗಿ ವಾಸ ಮಾಡೋದಕ್ಕಿಂತ ಮುಂಚೆ ಒಂದು ಏನಂತಾರೆ ದೇವರು ಒಂದು ಕಟ್ಟಳೆ ಅವರಿಗೆ ವಿಧಿಸ್ತಾನೆ ಅಂದರೆ, ಇವಾಗ ಮುಂದೆ ನೀವು ಹೋಗೋದಕ್ಕಿಂತ ಮುಂಚೆ ಮತ್ತೊಂದು ಸಾರಿ ನೀವು ಮತ್ತೊಂದು ಸಾರಿ ಅಂದ್ರೆ ಮಾಡಿಸ್ಕೊಂಡಂಥವ್ರೆ ಸುನ್ನತಿ ಅಲ್ಲ, ಆದ್ರೆ ಸುನ್ನತಿ ಮೊದಲನೇ ಸಾರಿ ಮಾಡ್ಕೊಂಡಂಥವ್ರೆಲ್ಲರೂ ನಾಶವಾಗಿ ಹೋದ್ರು. ಆದ್ರೆ ಇವತ್ತು ಆ ದೇಶದಲ್ಲಿ ಹೋಗ್ಲಿಕ್ಕಿರುವಾಗ ಮೊದಲು ಹೀಗೆ ನೀವು ಸಿದ್ಧರಾಗಿದೆ ಅಂತ ಹೇಳ್ತೇವೆ. ಇವತ್ತು ನಾವು ಯಾಕೆ ಒಂದು ವಾಕ್ಯ ಭಾಗವನ್ನು ಆರಿಸ್ಕೊಂಡಿದೆ ಅಂತ ನೋಡುವಾಗ, ಇವತ್ತು ನಾವು ಈ ಒಂದು 23ನೇ ಇಸ್ವಿಯ ಕೊನೆ ದಿವಸಕ್ಕೆ ನಾವು ಸೇರಿ ಬಂದಿದ್ದೇವೆ. ನಾಳೆ ನಂತರದಲ್ಲಿ ನಾವು ನೋಡ್ತೇವೆ, ಅಥವಾ ಮಧ್ಯರಾತ್ರಿ ನಂತರ ಹೊಸ ವರ್ಷಕ್ಕೆ ನಾವು ಕಾಲಿಡ್ಲಿಕ್ಕಿದ್ದೇವೆ. ಹೊಸ ವರ್ಷ ಒಂದು ರೀತಿ ಏನಂತಾರೆ ಹೊಸ ಇಸ್ರಾಯೇಲರಿಗೆ ಹೊಸ ಭೂಭಾಗ, ಹೊಸ ಏನಂತಾರೆ ದೇವರು ವಾಗ್ದಾನ ಮಾಡಿದಂಥ ದೇಶದ ರೀತಿಯಲ್ಲಿ ನಾವು
ಅದರಲ್ಲಿ ಪ್ರವೇಶ ಮಾಡಲಿಕ್ಕಿದ್ದೇವೆ. ಆದರೆ ಆ ಪ್ರವೇಶಕ್ಕಿಂತ ಮುಂಚೆ ದೇವರು ಯೆಹೋಶುವನ ಮೂಲಕವಾಗಿ ಆತ್ಮ ಹೇಳ್ತಾನೆ, ನೀವು ಅಲ್ಲಿ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಕೆಲವು ಸಿದ್ಧತೆಗಳನ್ನು ಮಾಡಿಕೊಡ್ರಿ ಅಂತ. ನಾವಿವತ್ತು ಏನಂತಾರೆ ನಮ್ಗೆ ಏನಂತಾರೆ ಸಿದ್ಧತೆ ಅಂತ ತಕ್ಷಣ ಇವತ್ತು ಒಂದು ದಿವಸದಲ್ಲಿ ನಾವು ಸಿದ್ಧತೆ ಮಾಡೋಕ್ಕಾಗಲ್ಲ. ನಾವು ಏನಂತಾರೆ ಇಡೀ ವರ್ಷ ನಾವು ಸಿದ್ಧತೆ ಮಾಡಬೇಕಾಗಿದೆ. ಆದರೂ ಕೂಡ ದೇವರ ವಾಕ್ಯದಿಂದ ನಮ್ಮಷ್ಟಕ್ಕೆ ನಾವೇ ಏನಂತಾರೆ ದೇವರ ಮುಂದೆ ಹೇಳುವಂಥ ಕೆಲವು ಸಂಗತಿಗಳನ್ನು ನಾವು ಸಿದ್ಧ ಮಾಡ್ಕೊಂಡು ಹೋಗ್ಬೇಕಾಗಿದೆ. ಹೊಸ ವರ್ಷದಲ್ಲಿ ಕಾಲಿಟ್ಟಾಗ ನಾವು ಮುಂದೆ ಏನು ಮಾಡ್ತೇವೆ ಅದಕ್ಕೆ ಬೇರೆ ದೇವರ ವಾಕ್ಯಗಳನ್ನು ನಾವು ನಾಳಿನ ದಿವಸದಲ್ಲಿ ನೋಡ್ತೇವೆ. ಆದರೆ ಇವತ್ತು ಆ ಒಂದು ಹೊಸ ಸ್ಥಳಕ್ಕೆ ಅಥವಾ ಇಲ್ಲಿ ಇವರು ಅರಣ್ಯದಿಂದ ಹಾಲು ಜೇನು ಹರಿಯುವಂಥ ದೇಶಕ್ಕೆ ಹೋಗ್ಬೇಕಾದ್ರೆ ದೇವರು ಅವ್ರಿಗೆ ಹೇಳ್ತಾನೆ, ಇವಾಗ ನೀವು ಎಲ್ಲರೂ ಏನಂತಾರೆ ಗಂಡಸರೆಲ್ಲರೂ ಸುನ್ನತಿ ಮಾಡ್ಕೋಬೇಕಂತ. ಸುನ್ನತಿ ಅಂತ ಹೇಳಿ ನೋಡುವಾಗ ಹೇಗೂ ಅದು ಏನಾಗಿತ್ತಂದ್ರೆ ಉತ್ಪತ್ತಿ 17ನೇ ಅಧ್ಯಾಯ 1ರಿಂದ 14 ನೋಡ್ತೇವೆ. ಉತ್ಪತ್ತಿ 17ನೇ ಅಧ್ಯಾಯ 1ರಿಂದ 14 ಅಷ್ಟೊಂದು ಓದ್ಬೇಕಾಗಿಲ್ಲ, ಅದನ್ನ ನೋಡೋಣ. ಉತ್ಪತ್ತಿ 17ನೇ ಅಧ್ಯಾಯ 1ನೇ ವಚನ. ಅಬ್ರಹಾಮನು 99 ವರ್ಷದನಾದಾಗ ಕರ್ತನ ಅಬ್ರಹಾಮನಿಗೆ ಕಾಣಿಸ್ಕೊಂಡು, ನಾನೇ ಸರ್ವಶಕ್ತನಾದ ದೇವರು, ನನ್ನ ಸನ್ನಿಧಿಯಲ್ಲಿ ನಡೆದು ನೀನು ಸಂಪೂರ್ಣನಾಗಿರು. ಅದಾದ ಮೇಲೆ ಮುಂದೆ ನಾವು ನೋಡ್ತೇವೆ ಸುಮಾರು 10ನೇ ವರ್ಷದಿಂದ ನನಗೂ ಅಥವಾ 9ನೇ ವರ್ಷದಿಂದ, ಇದಲ್ಲದೆ ದೇವರು ಅಬ್ರಹಾಮನಿಗೆ, ನೀನು ನಿನ್ನ ತರುವಾಯ ಬರುವ ಸಂತಾನಗಳು ತಲತಲಾಂತರಗಳಲ್ಲಿ ನನ್ನ ಒಡಂಬಡಿಕೆಯನ್ನು ಕೈಕೊಳ್ಳಬೇಕು. ನನಗೂ ನಿನಗೂ ನಿನ್ನ ತರುವಾಯ ನಿನ್ನ ಸಂತಾನಕ್ಕೂ ಮಧ್ಯದಲ್ಲಿ ನೀವು ಕೈಕೊಳ್ಳತಕ್ಕ ನನ್ನ ಒಡಂಬಡಿಕೆ ಏನೆಂದರೆ, ನಿಮ್ಮಲ್ಲಿರುವ ಗಂಡಸರೆಲ್ಲರೂ ಸುನ್ನತಿಯಾಗಬೇಕು. ನಿಮ್ಮ ಮುಂದೊಗಲಿನ ಮಾಂಸವನ್ನು ಸುನ್ನತಿ ಮಾಡಿಸಬೇಕು. ಅದು ನನಗೂ ನಿಮಗೂ ಮಧ್ಯ ಇರುವ ಒಡಂಬಡಿಕೆಗೆ ಗುರುತಾಗಿರುವುದು. ನಿಮ್ಮ ವಂಶಾವಳಿಗಳಲ್ಲಿ ಪ್ರತಿಯೊಂದು ಗಂಡು ಮಗುವಿಗೆ 8 ದಿನಗಳಾದ ಮೇಲೆ ಸುನ್ನತಿ ಮಾಡಿಸಬೇಕು. ಮನೆಯಲ್ಲಿ ಹುಟ್ಟಿದವನಾಗಲಿ ನಿನ್ನ ಸಂತತಿಯಲ್ಲದೆ ಪರರ ಮಕ್ಕಳನ್ನು ಹಣ ಕೊಟ್ಟು ಕೊಂಡುಕೊಂಡವರಾಗಲಿ ನಿನ್ನ ಮನೆಯಲ್ಲಿ ಹುಟ್ಟಿದವನಿಗೂ ನಿನ್ನ ಹಣದಿಂದ ಕೊಂಡುಕೊಂಡವನಿಗೂ ಸುನ್ನತಿ ಮಾಡಿಸ್ತಕ್ಕದ್ದು. ಹೀಗೆ ನನ್ನ ಒಡಂಬಡಿಕೆಯು ನಿಮ್ಮ ಶರೀರದಲ್ಲಿ ನಿತ್ಯವಾದ ಒಡಂಬಡಿಕೆಯಾಗಿರುವುದು. ಮತ್ತು ಸುನ್ನತಿಯಾಗದ ಗಂಡಸು ನನ್ನ ಒಡಂಬಡಿಕೆಯನ್ನು ಮೀರಿದ ಕಾರಣ ಅವನು ಜನರೊಳಗಿನಿಂದ ತೆಗೆದು ಹಾಕಲ್ಪಡಬೇಕು ಅಂದನು ಎಂದಾಗಿ. ಇಲ್ಲ ನೋಡುವಾಗ ದೇವರು ವಿಶೇಷವಾದಂಥ ಒಂದು ಗುರುತನ್ನು ಮಾಡಿದನು. ಹೇಗೂ ಇವತ್ತು ನಾವು ಅದನ್ನು ನಾವು ಅನುಸರಿಸಿ ಹೋಗುವಂಥವ್ರಲ್ಲ. ಮತ್ತು ಇಲ್ಲಿರುವಂಥ ಹೇಳಿರುವಂಥ ಕ್ರಮ ಒಂದು ರೀತಿ ನಮಗೆ ಅಷ್ಟೊಂದು ಸರಿಯಾಗಿ ಕಾಣಲಿಕ್ಕಿಲ್ಲ. ಆದರೆ ಅಂದು ದೇವರು ಅಬ್ರಹಾಮನಿಗೆ ಈ ಒಂದು ಒಡಂಬಡಿಕೆ ಶಾಶ್ವತವಾಗಿ ತನ್ನ ಜನರೊಂದಿಗೆ ಮಾಡಿಕೊಂಡಿರುವಂಥ ನೋಡ್ತೇವೆ. ಆದರೆ ಇದು ಮಾಡಿಕೊಂಡಿರುವಂಥದ್ದು ಕೂಡ ನೋಡುವಾಗ ಹೇಗೆ ವಿಷಯಗಳನ್ನ ಅವರಿಗೆ ಏನಂತಾರೆ ದೈಹಿಕವಾಗಿ ಆತನು ಮಾಡಲು ಹೇಳಿರುವಂಥದ್ದು. ಅವರು ಅಂದ್ರೆ ಅದರ ಜೊತೆಯಲ್ಲಿ ಅದರಲ್ಲಿ ಅನೇಕ ಸಾರಿ ಅದರಲ್ಲಿ ದೇವರು ಹೇಳಿರುವಂಥ ಅನೇಕ ವಿಷಯಗಳಲ್ಲಿ ನಾವು ಅನೇಕ ಅರ್ಥಗಳನ್ನು ಹುಡುಕಿದ್ರು ಅರ್ಥ ಸಿಕ್ಲಿಕ್ಕಿಲ್ಲ. ಆದರೆ ಕೇವಲ ಅಲ್ಲಿ ದೇವರು ಬಯಸುವಂತ ನೋಡುವಾಗ ಆತನು ಹೇಳಿರುವಂಥ ಮಾತಿಗೆ ವಿಧೇಯರಾಗುವಂಥದ್ದನ್ನೇ ಆತನು ಬಯಸಿರುವಂಥದ್ದು ನೋಡ್ತೇವೆ. ಅದರಲ್ಲಿ ಹೆಚ್ಚಿನ ಅರ್ಥ ಇವತ್ತು ನಾವು ನೋಡುವಾಗ ಮೆಡಿಕಲಿ ಸೈಂಟಿಫಿಕಲಿ ಏನೇನೋ ಹೇಳಕ್ ಹೋಗ್ತಾರೆ, ಅವೆಲ್ಲ ನಾವು ಬೇಕಾಗಿಲ್ಲ. ಆದರೆ ಒಂದು ದೇವರು ಕೆಲವು ಸಂಗತಿಗಳನ್ನು ಅವರಿಗೆ ಕಲಿಸಿರುವಂಥದ್ದು. ಅದಕ್ಕೆ ನಾವು ನೋಡ್ತೇವೆ ಆದಾಮ ಹವ್ವಳಿಗೂ ಕೂಡ ಆತನು ದೇವರು ಎಲ್ಲವನ್ನೂ ಉಂಟು ಮಾಡಿ ಏದೇನ್ ತೋಟದಲ್ಲಿ ಅವರು ಇರಿಸುವಾಗ ಅಲ್ಲಿ ಆತನ ಹೇಳ್ತಾನೆ, 2 ಮರಗಳುಂಟು, ಒಂದು ಜೀವಫಲ ವೃಕ್ಷ ನಿತ್ಯ ಜೀವವನ್ನು ಒದಗಿಸುವಂತ ಒಂದು ಹಣ್ಣನ್ನು ಕೊಡುವಂತ ಒಂದು ಮರ, ಇನ್ನೊಂದು ಒಳ್ಳೆಯದರ ಮತ್ತು ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಹಣ್ಣಿದೆ. ಆದ್ರೆ ನೀವು ಒಳ್ಳೆಯದರ ಕೆಟ್ಟದರ ಅರಿವನ್ನು ಹುಟ್ಟಿಸುವಂತ ಹಣ್ಣನ್ನು ತಿನ್ನಬೇಡ್ರಿ, ಯಾಕಂದ್ರೆ ಅದು ತಿಂದ ದಿವಸ ನೀವು ಸತ್ತೇ ಹೋಗುರಿ ಅಂತ ದೇವರು ಹೇಳ. ಅದಕ್ಕೆ ನಾವು ಅದಕ್ಕೋಸ್ಕರ ಆ ಹಣ್ಣಲ್ಲಿ ಏನಿತ್ತು ಅಥವಾ ಹಣ್ಣಿನ ರುಚಿ ಏನಿತ್ತು ಅಥವಾ ಹಣ್ಣಿನ ಆಕಾರ ಏನಿತ್ತು ಅಥವಾ ಹಣ್ಣು ಏನಾಗಿತ್ತು ಇವೆಲ್ಲ ನಾವು ಏನಂತಾರೆ ಹುಡುಕೋದ್ರಿಂದ ಯಾವ ಒಂದು ಏನಂತಾರೆ ಅರ್ಥ ನಮ್ಗೆ ಸಿಕ್ಕುವಂಥದ್ದಲ್ಲ. ಒಂದೇದರಿಂದ ನಾವು ನೋಡ್ತೇವೆ ದೇವ್ರು ಹೇಳದ ತಿನ್ನಬೇಡ್ರಿ, ಆತನ ಹೇಳುವಂತ ಮಾತಿಗೆ ಅವರು ವಿಧೇಯರಾಗ್ತಾರೋ ಇಲ್ವೋ ಅಥವಾ ವಂಚನೆಗೊಳಗಾಗ್ತಾರೋ ಅಥವಾ ಬೇರೆಯವರ ಒಳಗಾಗ್ತಾರೋ ಅಷ್ಟನ್ನೇ ಆತನ್ನು ಪರೀಕ್ಷೆ ಮಾಡ್ತಾರೆ. ಹಾಗೆ ಇಲ್ಲಿ ಸುನ್ನತಿ ಅಂತ ಹೇಳಿ ನೋಡುವಾಗಲೂ ಕೂಡ ದೈಹಿಕವಾಗಿ ಕೆಲವು ಸಂಗತಿಗಳು ಹೇಳಿರುವಂತ ನೋಡ್ತೇವೆ. ಇವತ್ತು ನಮಗೆ ಹೇಗೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಿಗೆ ಅನ್ವಯವಾಗುವಂಥದ್ದಲ್ಲ. ಆದರೆ ಇಲ್ಲಿ ಏನಂತಾರೆ ಅಬ್ರಹಾಮನಿಗೂ ಮತ್ತು ದೇವರಿಗೂ ಮಾಡಿಕೊಂಡಿರುವಂತಹ ಒಂದು
ಒಡಂಬಡಿಕೆ ಅಂತೇಳಿ ನೋಡ್ತೇವೆ. ಹೇಗೂ ಅಬ್ರಹಾಮನು ಈ ಒಂದು ಸುನ್ನತಿ ಅಂದರೆ ಅದು ನಮಗೆ ರಕ್ಷಣೆ ಕೊಡುವಂಥದ್ದಲ್ಲ. ಅಬ್ರಹಾಮನು ಅದಕ್ಕಿಂತ ಮುಂಚೆ ಆತನ ರಕ್ಷಣೆ ಹೊಂದಿದ್ದ. ಸುನ್ನತಿ ಮಾಡಿಕೊಂಡ ದಿವಸದಲ್ಲಿ ಆತನು ನೀತಿವಂತನಾಗ್ಲಿಲ್ಲ. ಹೊರತಾಗಿ ದೇವರ ವಾಕ್ಯದಲ್ಲಿ ಹೇಳ್ತೇನೆ, ಆತನು ದೇವರ ಮಾತನ್ನು ನಂಬಿರುವುದರಿಂದ ಆತನು ನೀತಿವಂತನಾದನು ಅಂತ ಹೇಳಿ. ನೀತಿವಂತನಾದ ಮೇಲೆ ಅವರು ಅದಂತದೆ ಕೆಲವು ಸಂಗತಿಗಳು ಅವರು ಒಪ್ಕೊಳ್ಳೋದಕ್ಕೋಸ್ಕರ ಹಾಗೆ ಮಾಡುವಂತ ನೋಡ್ತೇವೆ. ಅಂದ್ರೆ ಇಲ್ಲ ನೋಡುವಾಗ ದೈಹಿಕವಾಗಿ ಇದನ್ನು ನೋಡುವಾಗ ದೇವರೊಂದಿಗೆ ಮಾಡಿಕೊಳ್ಳುವಂಥ ಒಂದು ಒಡಂಬಡಿಕೆ ಮತ್ತು ಅಷ್ಟೇ ಅಲ್ಲ, ಎಲ್ಲ ನೋಡುವಾಗ ಅದರ ಜೊತೆಯಲ್ಲಿ ಅಂದ್ರೆ ನಾವು ಇತರರಿಗಿಂತ ಭಿನ್ನರು, ಪ್ರತ್ಯೇಕಿಸಲ್ಪಟ್ಟು ದೇವರನ್ನು ಪ್ರೀತಿಸುವಂತ ಜನಾಂಗದವರು ನಾವಿದ್ದೇವೆ ಅಂತ ತೋರಿಸುವಂತ ಒಂದು ಸೂಚನೆ ದೇಹದಲ್ಲಿ ಅವರು ಮಾಡಬೇಕಾಗಿತ್ತು. ಹಾಗಿರುವಾಗ ಈ ಒಂದು ಕಾರ್ಯ ಶುರುವಾಗಿರುವಂಥದ್ದು ನೋಡ್ತೇವೆ ಅಬ್ರಹಾಮನಿಂದ ಆದ್ಮೇಲೆ ನಾವು ನೋಡ್ತೇವೆ. ಹೀಗೆ ದೇವರು ಹೇಳ್ದ, ಹೀಗೆ ಎಲ್ಲರನ್ನೂ ಗಂಡಸರೆಲ್ಲರೂ ಇದನ್ನು ಮಾಡಬೇಕು. ಆದರೆ ಮುಂದೆ ಬರುವಾಗ ನೋಡ್ತೇವೆ ಇಸ್ರಾಯೇಲರು ಯೆಹೋಶುವನ ಗ್ರಂಥ 5ನೇ ಅಧ್ಯಾಯದಲ್ಲಿ ನೋಡೋ ಪ್ರಕಾರ ಐಗುಪ್ತ ದೇಶದಿಂದ ಹೊರಟವರೆಲ್ಲರೂ ಸುನ್ನತಿಗೆ ಒಳಗಾಗಿದ್ರು. ಆದರೆ ಅವರೆಲ್ಲರೂ ರಸ್ತೆದ ಮಧ್ಯೆಯಲ್ಲಿ ಅವರು ಸತ್ತು ಹೋದರು. ವಾಗ್ದಾನ ಮಾಡಿದಂಥ ದೇಶ ನೋಡ್ಲಿಲ್ಲ. ಅದಕ್ಕೆ ಕಾರಣ ಅವರು ಅವಿಧೇಯರಾದರು ಅಂತ ಹೇಳಿದ್ರು. ಆದರೆ ಇನ್ಯಾರು ಪ್ರವೇಶ ಮಾಡೋದಕ್ಕೆ ಸಿದ್ಧರಾಗಿದ್ದಾರೋ ದೇವರು ಅವರಿಗೆ ಯೆಹೋಶುವನ ಮೂಲಕವಾಗಿ ನೀವು ಇವತ್ತು ಏನಂತಾರೆ ಸುನ್ನತಿಗೆ ಒಳಗಾಗಬೇಕಂತ ಹೇಳಿ. ಅಂದ್ರೆ ನಾವು ನೋಡ್ತೇವೆ ಅದರಲ್ಲಿ ಒಂದು ಸಂಗತಿ ನಮ್ಮೆಲ್ಲ ಗೊತ್ತುಂಟು. ಏನಂತಾರೆ ದೇಹದ ಭಾಗವನ್ನು ಏನಂತಾರೆ ಕತ್ತರಿಸಬೇಕಾದ್ರೆ ಅದಕ್ಕೆ ನೋವಾಗುವಂಥದ್ದು ಕೂಡ ಉಂಟು. ನೋವು ಅನುಭವಿಸುವಂಥದ್ದು, ಏನಂತಾರೆ ಸ್ವಲ್ಪ ಭಾಗ ಬೇರ್ಪಡಿಸುವಂಥದ್ದು, ಈ ಸಂಗತಿಗಳು ಅಲ್ಲಿ ಕಲಿಸುವಂಥದ್ದು. ಅದರ ಜೊತೆಯಲ್ಲಿ ನಾವು ದೇವರೊಂದಿಗೆ ಒಡಂಬಡಿಕೆ ಮಾಡ್ತಿದ್ದೇವೆ, ಮತ್ತೆ ನಾವು ಹೊಸದಾಗಿ ಆತನೊಂದಿಗೆ ಒಡಂಬಡಿಕೆ ಮಾಡ್ಕೋತಿದ್ದೇವೆ, ಒಪ್ಪಿಗೆ ಅಥವಾ ಸಮರ್ಪಣೆ ಮಾಡ್ತಿದ್ದೇವೆ. ಮತ್ತು ಅಷ್ಟೆಲ್ಲ ನಾವು ಪ್ರವೇಶಿಸುವ ದೇಶದಲ್ಲಿ ಪ್ರತ್ಯೇಕಿಸಲ್ಪಟ್ಟಂಥವರು, ದೇವರನ್ನು ಪ್ರೀತಿ ಮಾಡುವಂಥ ಜನಾಂಗದವರು ನಾವು ಅಂತ ಹೇಳಿ ಈ ಒಂದು ದೇಹದ ಗುರುತಿನಿಂದ ನಾವು ಹೋಗ್ತೇವೆ ಅಂತ ಹೇಳಿ ಅಲ್ಲಿ ಅವರಿಗೆ ಆ ದೇವರು ಕಲಿಸಿರುವಂತ ನೋಡ್ತೇವೆ. ಹಾಗಾದ್ರೆ ಇಲ್ಲಿ ಒಂದು ನಾವು ನೋಡ್ತೇವೆ, ನಾವು ದೇವರು ನಮಗೆ ಒಂದು ಆಶೀರ್ವಾದಕ್ಕೆ, ಒಂದು ವಾಗ್ದಾನಕ್ಕೆ ನಮಗೆ ನಡೆಸಬೇಕಾದ್ರೆ ದೇವರು ನಮಗೆ ಕೆಲವು ಸಂಗತಿಗಳನ್ನು ಏನಂತಾರೆ ಕಡಿದು ಹಾಕೋದಕ್ಕೆ ಅಥವಾ ಕಟ್ ಮಾಡೋದಕ್ಕೆ ಅಥವಾ ಅದಕ್ಕೆ ಸಾರಿ ಹಾಗೆ ಮಾಡುವಾಗ ನಾವು ಏನಂತಾರೆ ನೋವಿಗೆ ಕೂಡ ಒಳಗಾಗುವಂಥದ್ದಾಗಿದ್ದೇವೆ. ಇವತ್ತು ನಾವು 2024ನೇ ಇಸ್ವಿಗೆ ನಾವು ಪ್ರವೇಶ ಮಾಡ್ತೇವೆ ಅಂತ ಹೇಳಿ ದೇವರಲ್ಲಿ ಭರವಸೆಯಿಂದ ನಾವು ಇದ್ದೇವೆ. ಹೇಗೆ ಗೊತ್ತಿಲ್ಲ ನಾವು ಯಾರ್ಯಾರಿಗೆ ಏನಾಗ್ತದೆ. ಯಾಕಂದ್ರೆ ನಾವು ಈ ಕ್ಷಣದಲ್ಲಿರುವಂಥವ್ರು ಇನ್ನೊಂದು ಕ್ಷಣದಲ್ಲಿ ಇಲ್ಲ, ಇದು ದೇವರಿಗೆ ಬಿಟ್ಟಿರುವಂಥದ್ದು. ಆದರೂ ಒಂದು ಧೈರ್ಯದಿಂದ ಅಥವಾ ದೇವರಲ್ಲಿ ಭರವಸೆಯಿಂದ ನಾವು 24ಕ್ಕೆ ಹೋಗ್ತೇವೆ ಅಂದ್ರೆ ಅದಕ್ಕಿಂತ ಮುಂಚೆ ದೇವರು ನಮಗೆ ಈ ಒಂದು ವಾಕ್ಯ ಭಾಗದಿಂದ ಕೆಲಸ ಆತ್ಮನಾಗಿದ್ದಾನೆ ಅಂದ್ರೆ ನಮಗೆ ದೇವರಿಗೂ ನಮಗೂ ಮಧ್ಯದಲ್ಲಿ ಬೇಡವಾಗಿ ಬಂದಿರುವಂತ ಅನೇಕ ಸಂಗತಿಗಳನ್ನ ನಾನು ಕಟ್ ಮಾಡಬೇಕಾಗಿರುವಂಥದ್ದು. ಯಾವುದು ನನ್ನ ಮತ್ತು ದೇವರ ಪ್ರೀತಿಯ ಮಧ್ಯದಲ್ಲಿ ತೊಡಕು ಉಂಟು ಮಾಡ್ತಿದೆಯೋ, ಪ್ರೀತಿಯಲ್ಲಿ ಏನಂತಾರೆ ಒಂದು ರೀತಿ ಅದು ಅಡ್ಡಗೋಡೆಯಾಗಿ ನಿಂತಿದೆಯೋ, ಯಾವುದು ನನ್ನನ್ನು ದೇವರ ಪ್ರೀತಿಯಿಂದ ಬೇರ್ಪಡಿಸ್ತದೆ, ಪ್ರತ್ಯೇಕ ಮಾಡ್ತದೆ, ಅವುಗಳನ್ನು ನಾನು ಇವತ್ತು ಕಟ್ ಮಾಡಬೇಕಾಗಿದೆ. ಅದು ಕಟ್ ಮಾಡಬೇಕಾದ್ರೆ ಅದಕ್ಕೆ ನಮಗೆ ನೋವು ಆಗುವಂಥದ್ದು ಕೂಡ ಉಂಟು. ನೋವು ಆಗುವಂಥದ್ದು ನೋಡ್ತೇವೆ. ದೈಹಿಕವಾಗಿ ಇಲ್ಲಿ ಅವರು ಮಾಡುವಂಥ ಕಾರ್ಯ ದೈಹಿಕವಾಗಿ ಅವ್ರು ನೋವಾಯ್ತು. ಮತ್ತಲ್ಲೇ ನೋಡ್ತೇವೆ ಅದನ್ನು ಅವರು ವಾಸಿಯಾಗುವವರೆಗೂ ಅಲ್ಲಿ ವೇಟ್ ಮಾಡ್ಬೇಕಾಯ್ತು. ನಂತರದಲ್ಲಿ ಅವರು ಆ ಒಂದು ದೇಶಕ್ಕೆ ಪ್ರವೇಶ ಮಾಡುವಂಥದ್ದು ನಾವು ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ ನಮ್ಮ ಜೀವಿತದಲ್ಲಿ ನೋಡುವಾಗ ನಮಗೆ ಅನೇಕ ಸಾರಿ ನೋವಾಗುವಂಥದ್ದು ಯಾವಾಗ ಅಂದ್ರೆ ನಮ್ಮವರನ್ನು, ನಾವು ಪ್ರೀತಿ ಮಾಡುವಂಥವ್ರನ್ನು, ನಾವು ಪ್ರೀತಿ ಮಾಡುವಂಥ ವಿಷಯಗಳನ್ನು, ವಸ್ತುಗಳನ್ನು ಅಥವಾ ವ್ಯಕ್ತಿಗಳನ್ನು ಕಟ್ ಮಾಡುವಂಥ ಸಂಗತಿ ಬರುವಾಗ. ಹೌದು, ನಾವು ಅನೇಕ ಸಾರಿ ನಾವು ಅನ್ಕೋತೇವೆ ಎಷ್ಟು ಜನರು ನಮಗೆ ಪ್ರಿಯರಾಗಿರ್ಬೋದು, ಆದರೆ ಆ ಪ್ರಿಯ ಸ್ನೇಹಿತೆಯರಿಂದನೇ ಒಂದು ವೇಳೆ ನನ್ನ ಮತ್ತು ದೇವರ ಮಧ್ಯದಲ್ಲಿ ಬಿರುಕು
ಬರುವುದಾಗಿದ್ರೆ ಅದನ್ನು ನಾನು ತೆಗೆದುಹಾಕ್ಬಿಡ್ಬೇಕಾಗಿದೆ. ಆದರೆ ಆ ಸಮಯದಲ್ಲಿ ನನಗೆ ನೋವಾಗ್ತಿತ್ತು. ಹೌದು, ಯಾವುದು ನನಗೆ ನೋವಿಲ್ಲವೋ, ಯಾವುದು ನನಗೆ ಬೆಲೆ ಬಾಳುವಂಥದ್ದಿಲ್ವೋ ಅವುಗಳನ್ನು ನಾನು ಏನಂತಾರೆ ಬಿಡದೆ ಹೋದರೆ ನನ್ನ ಪ್ರೀತಿಗೆ ಏನಂತಾರೆ ಮಹತ್ವವೇನಿದೆ? ಏನಕ್ಕೆ ಸರ್, ನಾನು ದೇವರನ್ನು ಪ್ರೀತಿಸ್ಬೇಕಾದ್ರೆ ನನಗೆ ಅದಕ್ಕೆ ಒಂದು ಬೆಲೆ ನಾನು ಕೊಡಬೇಕಾಗತ್ತೆ, ಅದಕ್ಕೆ ನಾನು ನೋವನ್ನು ಅನುಭವಿಸ್ಬೇಕಾಗತ್ತೆ. ಇಲ್ಲ ನನಗೆ ಲೋಕವೂ ಬೇಕು, ಎಲ್ಲವೂ ಬೇಕು, ಏನಂತಾರೆ ಎಲ್ಲದರ ಜೊತೆನೂ ನಾನು ಚೆನ್ನಾಗಿರ್ಬೇಕು, ಅದ್ರ ಜೊತೆಲಿ ದೇವರು ಕೂಡ ಬೇಕು ಅಂತ ಹೇಳುವಾಗ ನೆಕ್ಸ್ಟ್ ಸಾರಿ ನಾವು ನಮ್ಮ ಭ್ರಮೆಯಲ್ಲಿ ಇರ್ತೇವೆ, ಆದರೆ ದೇವರಿಂದ ದೂರ ಹೋಗಿರ್ತೇವೆ. ಮತ್ತು ಅಷ್ಟೇ ಅಲ್ಲ, ಇಲ್ಲಿ ಏನಂತಾರೆ ಐಗುಪ್ತ ದೇಶದಿಂದ ಹೊರಟವರು ಹೇಗೆ ಆ ಒಂದು ಏನಂತಾರೆ ಸುಳ್ಳಿನ ಭ್ರಮೆಯಲ್ಲಿ ನಾವು ಕೂಡ ಕಾನಾನ್ ದೇಶಕ್ಕೆ ಹೋಗ್ತೇವೆ ಅಂತ ಹೇಳಿ ಬಂದ್ರು, ಆದರೆ ಅವರು ಪ್ರವೇಶ ಮಾಡಲಿಲ್ಲ. ಇವತ್ತು ನಮಗೆ ನಮ್ಮಷ್ಟಕ್ಕೆ ನಾವು ನೋಡುವಾಗ ಹೇಗೂ ನಾವು ರಕ್ಷಣೆ ಕಳ್ಕೊಳ್ತೇವೆ ಅಥವಾ ಪರಲೋಕಕ್ಕೆ ಹೋಗ್ತೇವಲ್ಲೋ ಅದರ ಬಗ್ಗೆ ಡೌಟ್ ಇಲ್ಲ. ಯಾಕಂದ್ರೆ ಸುನ್ನತಿ ಅನ್ನುವಂಥದ್ದು ರಕ್ಷಣೆಗೆ ಹೋಲಿಕೆ ಆಗಿಲ್ಲ. ಬದಲಾಗಿ ನಾವು ಏನಂತಾರೆ ದೇವರೊಂದಿಗೆ ನಮ್ಮ ಸಂಬಂಧಗಳನ್ನು, ನಮ್ಮ ಪ್ರೀತಿಯನ್ನು ಸರಿಪಡಿಸ್ಕೊಳ್ಳುತ್ತದೆ ಅದಾಗಿದೆ. ಅದಕ್ಕೆ ನಾವು ನೋಡ್ಬೇಕಾದ್ರೆ ನಮ್ಮಷ್ಟಕ್ಕೆ ನಾವು ಏನಂತಾರೆ ಯೋಚನೆ ಮಾಡಬೇಕಾಗಿದೆ. ಏನಂದ್ರೆ ಇಲ್ಲಿವರೆಗೂ ನಾನು ಏನನ್ನು ಹಿಡ್ಕೊಂಡಿದ್ದೆ, ಏನನ್ನು ಯಾವುದರ ಮೇಲೆ ನಾನು ಭರವಸೆ ಇಟ್ಟಿದ್ದೆ, ಯಾವುದನ್ನು ನಾನು ನಂಬಿ ಹೋಗಿದ್ದೆ. ನನಗೆ ಅನೇಕ ವಿಗ್ರಹಗಳಾಗಿ ವಿಷಯಗಳು ನನಗೆ ಮಾರ್ಪಟ್ಟಿರಬಹುದು. ವಿಗ್ರಹಾರಾಧನೆ ಅಂತೇಳಿ ನಾವು ಎಷ್ಟು ನೋಡ್ಕೊಂಡ್ ಬರ್ತೇವೆ ಅಥವಾ ಕಳೆದ ಕೆಲವು ವಾರಗಳನ್ನು ಕೂಡ ನೋಡಿದ್ದೇವೆ. ಆದರೆ ಅನೇಕ ಸಾರಿ ನನಗೆ ಅಂಥ ವಿಷಯಗಳಲ್ಲಿ ನನಗೆ ವಿಗ್ರಹವಾಗಿರ್ಬೋದು. ಯಾವುದು ದೇವರಿಂದ ದೂರ ಮಾಡಿ ನನಗೆ ಅದರ ಮೇಲೆ ಯಾವುದ್ರ ಮೇಲೆ ಹೆಚ್ಚು ಪ್ರೀತಿ, ಹೆಚ್ಚು ಆಸಕ್ತಿ ತೋರಿಸ್ತೋ ಅದೇ ನನಗೆ ವಿಗ್ರಹವಾಗಿರುವಂಥದ್ದು. ಇವತ್ತು ನನಗೆ ಏನಾದರೂ ಏನಂತಾರೆ ಲೋಕದ ಕೆಲವು ಸಂಗತಿಗಳು ನನಗೆ ವಿಗ್ರಹವಾಗಿದೆ. ಅದನ್ನೇ ನಾವು ನೋಡ್ತೇವೆ. ವಿಗ್ರಹ ಆದ ತಕ್ಷಣ ಯಾವುದೋ ಫೋಟೋ ಅಥವಾ ಯಾವುದೋ ಒಂದು ಚಿತ್ರ, ಇವುಗಳು ಅಷ್ಟೇ ಅಲ್ಲ, ಆದರೆ ಲೋಭ ಅಥವಾ ಅತಿಯಾದಂಥ ಆಸೆ ಕೂಡ ವಿಗ್ರಹವಾಗಿರುವಂಥದ್ದು. ಅಥವಾ ಹಣದ ಆಸೆ ಅಥವಾ ಬೇರೆ ಬೇರೆ ರೀತಿಯಾದಂಥ ಸಂಗತಿಗಳು. ನಾನು ಕೊಡಬೇಕಾಗಿರುವಂಥ ಸಮಯವನ್ನು ನಾನು ದೇವರಿಗೆ ಕೊಡ್ಲಿಕ್ಕಿಲ್ಲ, ಅಥವಾ ಅದೇ ಸಮಯವನ್ನು ನಾನು ಇತರ ವಿಷಯಗಳಲ್ಲಿ ನಾನು ಕಳೆಯುತ್ತಿರ್ಬೋದು. ದೇವರ ವಾಕ್ಯವನ್ನು ಎಷ್ಟಾಗಿ ಓದಿದ್ದೇನೋ ಗೊತ್ತಿಲ್ಲ. ಯಾಕಂದ್ರೆ ಪ್ರತಿ ಸಾರಿ ನೋಡ್ತೇವೆ, ಈ ವರ್ಷದಲ್ಲಿ ಒಂದ್ಸಾರಿ ಆದ್ರೂ ನಾವು ಬೈಬಲ್ ಪರಿಪೂರ್ಣವಾಗಿ ಓದೋಣ ಅಂತೇಳಿ. ಆದರೆ ಇವತ್ತು ನಾವು ಕೊನೆ ದಿವಸಕ್ಕೆ ಬಂದಾಗ ನಾವು ಎಷ್ಟನೇ ಅಧ್ಯಾಯದಲ್ಲಿ ಇದ್ದೇವೆ ಅದು ಕೂಡ ಅನೇಕರಿಗೆ ನೆನಪಿರ್ಲಿಕ್ಕಿಲ್ಲ. ನಾವಿವತ್ತು ಪ್ರಾರಂಭದಲ್ಲಿ ಒಂದು ವೇಳೆ 1ನೇ ಅಧ್ಯಾಯ 1ನೇ ವಚನ ಮುಗಿಸಿರುವಂಥವ್ರು 30ನೇ ತಾರೀಕು ಬರೋಷ್ಟೊತ್ತಿಗೆ ನಾವು ಪರಿಪೂರ್ಣವಾಗಿ ಬೈಬಲ್ ಓದಿ ಮುಗಿಸ್ಬೇಕಾಗಿತ್ತು. ಆದರೆ ಎಷ್ಟು ಜನ ಓದಿದ್ದೇವೋ ಅಥವಾ ಎಷ್ಟು ಜನ ಓದಿಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಕೆಲವು ಸಂಗತಿಗಳನ್ನು ಹಿಡ್ಕೊಂಡಿದ್ದೇವೆ, ಅವುಗಳನ್ನು ಬಿಡದ ಹೊರತು ಆ ಸಮಯವನ್ನು ನಾನು ಕರ್ತನಿಗೋಸ್ಕರ ಪ್ರತ್ಯೇಕ ಮಾಡದ ಹೊರತು ಆ ಒಂದು ಏನಂತಾರೆ ಬೆಲೆ ಬಾಳುವಂತ ಕೆಲವು ವಿಷಯಗಳಿರ್ಬೋದು, ಅದನ್ನು ನಾನು ತ್ಯಜಿಸದ ಹೊರತು ನಾನು ಕರ್ತನಿಗೆ ಒಪ್ಪಿಸಿಕೊಟ್ಟು ಹೊಸ ಪ್ರದೇಶದಲ್ಲಿ ಹೊಸ ವರ್ಷದಲ್ಲಿ ನಾನು ಪ್ರವೇಶ ಮಾಡುವುದರಿಂದ ಯಾವುದೇ ಹೆಚ್ಚಿನ ಆಶೀರ್ವಾದಕ್ಕೆ ನಾನು ಕಾರಣನಾಗಲಿಲ್ಲ. ಯಾಕಂದ್ರೆ ನಾನು ತಿರ್ಗಾ ಹಳೇದೇನಿತ್ತು ಅದರಲ್ಲೇ ನಾನು ಮುಂದುವರಿತಿದ್ದೆ. ಹಾಗಿದ್ರೆ ಹೊಸ ವರ್ಷಕ್ಕೆ ಹೋಗೋದಕ್ಕಾದ್ರೂ ಪ್ರಯೋಜನ ನಮ್ಗೆ ಏನಿದೆ? ನಾವು ಅದನ್ನು ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಾವು ದೇವ್ರು ನಮ್ಮನ್ನು ಇಲ್ಲಿವರೆಗೆ ಕಾಪಾಡಿದ ನಡೆಸಿದ್ದಾನೆ. ಹೌದು, ನಾವು ಹೊಸ ವರ್ಷ ನೋಡ್ತೇವೆ ಅಂದಾಗ ನಾವು ಹೊಸತನದಿಂದ ಮತ್ತೆ ನಾವು ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಟ್ಟವರಾಗಿ ನಾವು ಹೋಗ್ಬೇಕಾಗಿದೆ ಅಂತ ನೋಡ್ತೇವೆ. ಹೀಗಿರುವಾಗ ಈ ಒಂದು ಸುನ್ನತಿ ದೇಹದ ಭಾಗವನ್ನು ಕತ್ತರಿಸುವಂಥದ್ದು, ಪ್ರತ್ಯೇಕಿಸುವಂಥದ್ದು, ನೋವನ್ನು ಅನುಭವಿಸುವಂಥದ್ದು, ಒಪ್ಪಂದ ಮಾಡ್ಕೊಂಡು ಒಡಂಬಡಿಕೆ ಮಾಡ್ಕೊಳ್ಳುವಂಥದ್ದು, ಮತ್ತು ಹೀಗೆ ಮಾಡದ ಪ್ರೀತಿಯನ್ನು ಮಾಡ್ತೇನೆ ಅಂತೇಳಿ ತೋರಿಸುವಂಥದ್ದು ಅದಾಗಿತ್ತು. ಆದರೆ ಹೊಸ ಒಡಂಬಡಿಕೆ ಅಲ್ಲ, ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಕೂಡ ನೋಡ್ತೇವೆ. ಹೀಗೆ ಮಾಡ್ತಾ ಕೆಲವರು ಕೇವಲ ಏನಂತಾರೆ ಏನೋ ಒಂದು ಆಜ್ಞೆ ಅಪ್ಪಡೆಯದೆ ಮಾಡಿದ್ರಾಯ್ತು ಅಂತೇಳಿ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ದೇವರು ಅದನ್ನೇ ಇವತ್ತು ನಮಗೆ ಹೊಸ
ಒಡಂಬಡಿಕೆ ಕ್ರಿಸ್ತ ವಿಶ್ವಾಸಿಗಳು ಹೇಳುವಾಗ ಆತನು ಬೇರೆ ರೀತಿಯಾಗಿ ಹೇಳಿದ್ರು ಅಂತ ನೋಡ್ತೇವೆ. ರೋಮಪುರದವರಿಗೆ 2ನೇ ಅಧ್ಯಾಯ 25ರಿಂದ 29 ವಚನಗಳು ಇರ್ತೇವೆ. ರೋಮಪುರದವರಿಗೆ 2ನೇ ಅಧ್ಯಾಯ 29ನೇ ವಚನ ಮಾತ್ರ ಸಂಬಂಧಪಟ್ಟು ನೋಡ್ತೇವೆ. ಆದರೆ 25ನೇ ವಚನ ನೋಡೋಣ. ರೋಮ 2:25 ಯಾಕಂದರೆ ನೀನು ನ್ಯಾಯ ಪ್ರಮಾಣವನ್ನು ಕೈಕೊಂಡರೆ ಸುನ್ನತಿಯು ನಿಜವಾಗಿಯೂ ಪ್ರಯೋಜನವಾದದ್ದೇ. ಆದರೆ ನೀನು ನ್ಯಾಯ ಪ್ರಮಾಣವನ್ನು ಮೀರುವುದಾದರೆ ನಿನ್ನ ಸುನ್ನತಿಯು ಸುನ್ನತಿ ಅಲ್ಲ. ಆದ್ದರಿಂದ ಸುನ್ನತಿ ಇಲ್ಲದವನು ನ್ಯಾಯ ಪ್ರಮಾಣದ ನೀತಿಯನ್ನು ಕೈಕೊಂಡರೆ ಸುನ್ನತಿ ಇಲ್ಲದವನಾದ ಅವನಿಗೆ ಅದು ಸುನ್ನತಿ ಎಂದು ಎಣಿಸಲ್ಪಡುವುದಿಲ್ಲವೋ? ಮತ್ತು ಶಾರೀರಿಕವಾಗಿ ಸುನ್ನತಿ ಇಲ್ಲದವನಾಗಿದ್ದು ನ್ಯಾಯ ಪ್ರಮಾಣವನ್ನು ನೆರವೇರಿಸುವುದಾದರೆ ನ್ಯಾಯ ಪ್ರಮಾಣವು ಸುನ್ನತಿಯು ಇದ್ದು ನ್ಯಾಯ ಪ್ರಮಾಣವನ್ನು ಮೀರಿ ನಡೆಯುವ ನಿನಗೆ ಅವನು ತೀರ್ಪು ಮಾಡೋದಿಲ್ಲವೋ? ಯಾಕಂದರೆ ಹೊರಗೆ ಯಹೂದ್ಯನಾಗಿರುವವನು ಯಹೂದ್ಯನಲ್ಲ, ಇಲ್ಲವೇ ಹೊರಗೆ ಶರೀರದಲ್ಲಿ ಮಾಡುವ ಸುನ್ನತಿಯು ಸುನ್ನತಿಯಲ್ಲ, ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು. ಸುನ್ನತಿಯು ಹೃದಯಕ್ಕೆ ಸಂಬಂಧಪಟ್ಟದಾಗಿದ್ದು ಅಕ್ಷರಿಕವಾಗಿರದೆ ಆತ್ಮಿಕವಾದದ್ದೇ ಆಗಿದೆ. ಹೀಗೆ ಅವನ ಹೊಗಳಿಕೆಯು ಮನುಷ್ಯರಿಂದ ಆಗಿರದೆ ದೇವರಿಂದಲೇ ಆಗಿರುವುದು ಅಂತೇಳಿ ಇಲ್ಲಿ ಬರುವಾಗ ನೋಡ್ತೇವೆ. ಅಲ್ಲಿ ಕೂಡ ದೇವರು ಹೇಳಿರುವಂಥದ್ದು ಅದನ್ನೇ ಹೇಳಿದನು. ಏನಂತಾರೆ, ಯಾವಾಗಲೂ ನಾನು ಕೇವಲ ಏನಂದ್ರೆ ದೈಹಿಕವಾಗಿ ಹೊರಗಿನ ತೋರಿಕೆ ಮನುಷ್ಯರಿಗೆ ಗೊತ್ತಾಗುವ ಹಾಗೆ ಮಾಡುವಂಥದ್ದು ಬಯಸಲ್ಲ. ಅದನ್ನು ಏನಂತಾರೆ ಮೊದಲು ದೇವರು ಹಾಗೆ ಕಲಿಸಿರುವಂಥದ್ದು ಉಂಟು. ಆದರೆ ಅದರಿಂದ ಆಂತರಿಕವಾಗಿ ಹೃದಯದಲ್ಲಿ ಅದು ಬದಲಾವಣೆ ಆಗಬೇಕು, ಅದನ್ನು ಬಯಸ್ತದೆ. ಅದನ್ನೇ ಇಲ್ಲಿ ಏನಂತಾರೆ ಪೌಲನು ಹೇಳ್ತಿರುವಂತ ನೋಡ್ತೇವೆ. ಆದ್ರೆ ಪೌಲನು ಹೇಳ್ತಿದ್ದಾನೆ ತಕ್ಷಣ ಹೊಸ ಒಡಂಬಡಿಕೆಯಲ್ಲಿ ಆತನ ಹೇಳ್ತದನ್ನೇ ಅಲ್ಲ. ಆದ್ರೆ ದ್ವಿತೀಯೋಪದೇಶ ಕಾಂಡ ಅಥವಾ ಧರ್ಮೋಪದೇಶ ಕಾಂಡ ಡ್ಯೂಟನಾಮಿ ಎಲ್ಲ ನೋಡ್ತೇವೆ 30ನೇ ಅಧ್ಯಾಯ 6ನೇ ವರ್ಷದಲ್ಲಿ. ದ್ವಿತೀಯೋಪದೇಶ ಕಾಂಡ 30ನೇ ಅಧ್ಯಾಯ 6ನೇ ವರ್ಷದಲ್ಲಿ 30ನೇ ಅಧ್ಯಾಯ 6ನೇ ವಚನ. ಆಗ ನೀನು ನಿನ್ನ ದೇವರಾದ ಕರ್ತನು ನಿನ್ನ ಪೂರ್ಣ ಹೃದಯದಲ್ಲೂ ನಿನ್ನ ಪೂರ್ಣ ಪ್ರಾಣದಲ್ಲೂ ಪ್ರೀತಿ ಮಾಡು. ನೀನು ಬದುಕು ಹಾಗೆ ನಿನ್ನ ದೇವರಾದ ಕರ್ತನು ನಿನ್ನ ಹೃದಯವನ್ನು ನಿನ್ನ ಸಂತತಿಯ ಹೃದಯವನ್ನು ಪರಿಚ್ಛೇದಿಸುವನು. ನೋಡುವಾಗ ಹೃದಯದ ಪರಿಚ್ಛೇದನೆ ಹೊಸ ಒಡಂಬಡಿಕೆಯಲ್ಲಿ ಹೊಸ ಒಂದು ಪರಿಕಲ್ಪನೆ ಆಗೇನಿಲ್ಲ. ದೇವರು ಆವಾಗಲಿಂದ ಬಯಸಿರುವಂಥದ್ದು ಅದೇ ಆಗಿತ್ತು. ಹೀಗಿರುವಾಗ ಹೃದಯದ ಬಗ್ಗೆಯಲ್ಲಿ ದೇವರು ಹೇಳ್ತಿರುವಂತ ನೋಡ್ತೇವೆ. ಹಾಗಾದ್ರೆ ಹೃದಯ ಅಂದ್ರೆ ಏನು? ಬೈಬಲ್ನಲ್ಲಿ ಏನನ್ನು ಹೇಳ್ತೇವೆ ಹೃದಯದ ಬಗ್ಗೆ? ಹೃದಯ ಅಂತ ತಕ್ಷಣ ಹೇಗೆ ನಾವು ಆಲೋಚನೆ ಮಾಡುವ ಹಾಗೆ ನಾವು ಏನಂತಾರೆ ನಮ್ಮ ದೇಹದಲ್ಲಿರುವಂಥ ಒಂದು ಅಂಗವಾಗಿ ದೇವರು ಹೇಳ್ತಾ ಇಲ್ಲ. ಹೃದಯ ಅಂತ ತಕ್ಷಣ ಅಂದ್ರೆ ಏನಂತಾರೆ ರಕ್ತ ಪಂಪ್ ಮಾಡುವಂತಹ ಒಂದು ಅಂಗದ ಬಗ್ಗೆ ದೇವರು ಹೇಳ್ತಲ್ಲ. ಅದಕ್ಕೆ ಕೆಲವರು ಏನಂತಾರೆ ಹೃದಯ ತೆಗೆದು ತೋರಿಸಿದ್ರೆ ಅಲ್ಲಿ ಏನೋ ಇರದೆ ಅಂತೇಳಿ ಕೆಲವರು ಚಿತ್ರಗಳು ಮಾಡೋದು ನೋಡ್ತೇವೆ. ಆ ಹೃದಯದಲ್ಲಿ ಯಾರು ಏನಿರಲ್ಲ, ಅಥವಾ ದೇವರು ಆ ಹೃದಯದ ಬಗ್ಗೆ ಕೂಡ ಹೇಳ್ತಾರೆ. ಆದರೂ ಹೃದಯ ಅನ್ನುವಂಥದ್ದು ಸುಮಾರು 1000 ಸಾರಿ ಬೈಬಲಲ್ಲಿ ಅದು ಉಪಯೋಗಿಸಿರುವಂಥದ್ದು ನೋಡ್ತೇವೆ. ಈ ಒಂದು ಹೃದಯ ಅಂತ ಹೇಳಿ ನೋಡುವಾಗ ಅದೇನೆಂದ್ರೆ ನಮಗೆ ಒಂದು ರೀತಿ ಏನಂತಾರೆ ಆತ್ಮಿಕವಾಗಿ ನಮ್ಮ ಭಾವನೆಗಳು, ನಮ್ಮ ಆಸಕ್ತಿಗಳು, ಆಶೆಗಳು ಇರುವಂಥ ಒಂದು ಕೇಂದ್ರ ಸ್ಥಳವನ್ನೇ ದೇವರು ಹೃದಯ ಎಂಬುದಾಗಿ ಹೇಳಿರುವಂತ ನೋಡ್ತೇವೆ. ಬೈಬಲಲ್ಲಿ ಆ ರೀತಿ ಹೇಳಿರುವಂಥ ಹೃದಯ ಅಂದ್ರೆ ನಮ್ಮ ಆತ್ಮಿಕವಾದಂಥ ಆಶೆಗಳು, ಏನಂತಾರೆ ಭಾವನೆಗಳು, ಆಸಕ್ತಿಗಳು ಇರುವಂಥ ಕೇಂದ್ರ ಸ್ಥಳವನ್ನೇ ಅದೇ ಒಂದು 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 ಅಂಗ ಅದು ಹೃದಯ ಎಂಬುದಾಗಿ ಬೈಬಲಲ್ಲಿ ಹೇಳಿರುವಂಥದ್ದು ನೋಡ್ತೇವೆ. ದೇವರು ಇಂಥ ಒಂದು ಅದಕ್ಕೋಸ್ಕರವೇ ದೇವರು ಆ ಹೃದಯವನ್ನು ಏನಂತಾರೆ ಅದರಲ್ಲಿರುವಂಥ ಭಾವನೆಗಳನ್ನು, ಅದರಲ್ಲಿರುವಂಥ ಆಸಕ್ತಿಗಳನ್ನು ಬದಲಾಯಿಸಲು ದೇವರು ಹೇಳೋದು ನೋಡ್ತೇವೆ. ಅಪೊಸ್ತಲ ಕಾರ್ಯಗಳು 13ನೇ ಅಧ್ಯಾಯ 22ನೇ ವಚನ ನೋಡ್ತೇವೆ. ಅಪೊಸ್ತಲ ಕಾರ್ಯಗಳು 13ನೇ ಅಧ್ಯಾಯ 22ನೇ ವಚನ. ಅಪೊಸ್ತಲ ಕಾರ್ಯಗಳು 13ನೇ ಅಧ್ಯಾಯ 22ನೇ ವಚನ. ತರುವಾಯ ಆತನು ಅವನನ್ನು ತೆಗೆದು ಹಾಕಿ ದಾವೀದನು ಅವರ ಅರಸನಾಗಿರುವಂತೆ ಎಬ್ಬಿಸಿದನು. ಇದಲ್ಲದೆ ಆತನು ಅವನ ವಿಷಯದಲ್ಲಿ ಸಾಕ್ಷಿ ಕೊಟ್ಟು, ನಾನು ಇಷ್ಯನ ಮಗನಾದ ದಾವೀದನನ್ನು ಕಂಡುಕೊಂಡೆನು. ಅವನು ನನ್ನ ಹೃದಯ ಒಪ್ಪುವ ಮನುಷ್ಯನು ಮತ್ತು ಅವನು ನನ್ನ ಚಿತ್ತವನ್ನೆಲ್ಲ ನೆರವೇರಿಸುವನು ಎಂದು ಹೇಳಿದನು. ಅಂದ್ರೆ ಇಲ್ಲ ನೋಡುವಾಗ ಮೊದಲನೇದಾಗಿ ನೋಡಿದೆ ಅಂದ್ರೆ ಹೃದಯ ಅಂದ್ರೆ ಆತ್ಮಿಕವಾಗಿ
ಆಸಕ್ತಿ, ಭಾವನೆಗಳು, ಆಶೆಗಳು ಇರುವಂಥ ಸ್ಥಳ ಅಂತ ಹೇಳಿ, ಮತ್ತು ಅಲ್ಲಿಂದಲೇ ಅವುಗಳು ಕಾರ್ಯ ಮಾಡುವಂಥ ಸ್ಥಳವೇ ಹೃದಯ ಆಗಿದೆ ಅಂತ ಹೇಳಿ. ಹಾಗಾದ್ರೆ ನಮಗೆ ಹೃದಯ ಅಂತ ಹೇಳುವಾಗ ದೇವರಿಗೂ ಕೂಡ ಹೃದಯ ಉಂಟು. ಹಾಗಂದ್ರೆ ದೇವರು ನಮಗೆ ಅಂತಾರೆ ದೇಹ ಉಂಟು, ಈ ಒಂದು ಹೃದಯದ ಬಗ್ಗೆ ಹೇಳ್ತೀವಿ. ಅಂದ್ರೆ ದೇವರಿಗಾದ್ರೂ ನಮ್ಮಂತೆ ಕೈಗಳಿಲ್ಲ, ಕಾಲುಗಳಿಲ್ಲ, ಕಣ್ಣಿಲ್ಲ, ಅಥವಾ ಏನಂತಾರೆ ಮುಖವಿಲ್ಲ. ದೇವರಿಗೆ ಕಣ್ಣಿರದಿದ್ರು ಕೂಡ ಸರ್ವವನ್ನು ನೋಡುವಂಥ ದೇವರು. ಆತನಿಗೆ ಕಿವಿಲ್ಲದಿದ್ರು ಕೂಡ ಎಲ್ಲವನ್ನೂ ಕೇಳುವಂಥ ದೇವರು. ಅದಕ್ಕೆ ನಾವು ನೋಡ್ತೇವೆ ಆತನು ಆತ್ಮಸ್ವರೂಪನು, ಆತನು ಸರ್ವವ್ಯಾಪ್ತಿಯಾದಂಥ ದೇವರು, ಸರ್ವಜ್ಞನಾದಂಥ ದೇವರು, ಸರ್ವಶಕ್ತನಾಗಿರುವಂಥ ದೇವರು, ಸಾರ್ವಭೌಮನಾಗಿರುವಂಥ ದೇವರು. ಎಲ್ಲವೂ ಆತನಿಗೆ, ಒಂದು ಕೂಡ ಆತನಿಗೆ ಮರೆಯಾಗಿಲ್ಲ. ಅದನ್ನೇ ನಾವು ಹಾಡುಗಳಲ್ಲೇ ಒಂದು ಹಾಡು ಹಾಡಿದೆವು, ನನ್ನನ್ನು ಪರೀಕ್ಷಿಸಿ ಚೆನ್ನಾಗಿ ತಿಳ್ಕೊಂಡಿದೆ ಅಂತೇಳಿ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಂಡು ಎಲ್ಲಿಗೂ ಓಡೋಗ್ಲಿ, ದೇವರು ಎಲ್ಲಾ ಕಡೆ ಇದ್ದಾನೆ. ಹಾಗಾದ್ರೆ ಹಾಗಿರುವಾಗಲೂ ಕೂಡ ಅಂದ್ರೆ ದೇವರಿಗೆ ಹೃದಯ ಉಂಟು. ಆತನಿಗೆ ಹೃದಯ ಇರುವುದರಿಂದ ನಮ್ಮಲ್ಲಿ ಆತ್ಮಿಕವಾದಂಥ ಹೃದಯವನ್ನು ಆತನು ಉಂಟು ಮಾಡಿರುತ್ತದೆ. ಆತನಿಗೆ ಹೃದಯ ಇರುವುದರಿಂದಲೇ ಇಲ್ಲಿ ನೋಡ್ತೇವೆ 22ನೇ ವಚನದವ್ರು ನೋಡುವಾಗ ದಾವೀದನ ಬಗ್ಗೆ ದೇವರು ಹೇಳ್ತಿರುವಂಥದ್ದು ಏನಂದ್ರೆ, ಆತನು ಹೇಳುವಂಥದ್ದು, ನನ್ನ ಹೃದಯವು ಒಪ್ಪುವ ಮನುಷ್ಯನು ಮತ್ತು ಅವನನ್ನ ಚಿತ್ತವನ್ನೆಲ್ಲ ನೆರವೇರಿಸುವ. ದೇವರು ಹೇಳ್ತಿರುವಂಥ ಮಾತು. ದೇವರು ದಾವೀದನ ಬಗ್ಗೆ ನನ್ನ ಹೃದಯವನ್ನು ಒಪ್ಪುವಂಥ ಮನುಷ್ಯನು ಯಾರು? ದಾವೀದ. ಅಂದ್ರೆ ದೇವರಿಗೆ ಹೃದಯ ಉಂಟು. ಅಂದ್ರೆ ದೇವರಿಗೆ ಗೊತ್ತಿರೋ ಹೃದಯ ಅಂದ ತಕ್ಷಣ ನಾವು ದೈಹಿಕವಾಗಿ ಅಥವಾ ಯಾವುದೋ ಒಂದು ಕಾಣುವ ವಸ್ತುವಾಗಿ ನಾವು ಹುಡುಕಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ಅಂದ್ರೆ ದೇವರು ತನ್ನಲ್ಲಿರುವಂಥ ಆ ಒಂದು ವಿಷಯವನ್ನೇ ನಮ್ಮಲ್ಲಿ ಆತನು ಉಂಟು ಮಾಡಿದ್ದಾನೆ. ಮತ್ತು ನೋಡ್ತೇವೆ ಈ ಒಂದು ಹೃದಯ ಮನುಷ್ಯನ ಹೃದಯಕ್ಕೆ ಬರುವಾಗ ಯೆರೆಮೀಯ 17:9 ನೋಡ್ತೇವೆ. ಯೆರೆಮೀಯ 17:9, ಯೆರೆಮೀಯ 17:9ನೇ ವಚನ. ಯೆರೆಮೀಯ 17:9, ಹೃದಯವು ಎಲ್ಲದಕ್ಕಿಂತ ವಂಚನೆಯುಳ್ಳದಾಗಿಯೂ ಮಹಾ ದುಷ್ಟತನದೂ ಆಗಿದೆ, ಅದನ್ನು ತಿಳಿದವನೇ ಯಾರು? ದೇವರಾದರೂ ಹೃದಯನೂ ಹೊಂದಿದ್ದಾನೆ, ಮನುಷ್ಯನ ಹಾಗೆ ಉಂಟು ಮಾಡಿದಾದ್ರೆ ಮನುಷ್ಯನ ಹೃದಯ ಕೆಟ್ಟು ಹೋಗಿರುವಂಥದ್ದು ಉಂಟು. ಇಲ್ಲಿ ಹೃದಯದ ಸುನ್ನತಿ ಬಗ್ಗೆ ನಾವು ನೋಡುವಾಗ ಮೊದಲನೇದಾಗಿ ಆ ಹೃದಯ ಏನಾಗಿದೆ ಅಂತ ಹೇಳಿದ್ರೆ ದೇವರೇ ಹೇಳ್ತಿದ್ದಾನೆ, ಆ ಹೃದಯ ಕೆಟ್ಟು ಹೋಗಿರುವಂಥದ್ದು ಉಂಟು. ಅದಕ್ಕೆ ಆತ್ಮೆ ಹೇಳ್ತಾರೆ, ಹೃದಯ ಎಲ್ಲದಕ್ಕಿಂತ ವಂಚನೆಯುಳ್ಳದಾಗಿಯೂ ಮಹಾ ದುಷ್ಟತನದೂ ಆಗಿದೆ, ಅದನ್ನು ತಿಳಿದವನೇ ಯಾರು? ಆದ್ರೆ 10ನೇ ವಚನ ಹೇಳ್ತಾನೆ, ಕರ್ತನಾದ ನಾನೇ ಹೃದಯವನ್ನು ಪರೀಕ್ಷಿಸುತ್ತೇನೆ, ಅಂತರಿಂದ್ರಿಯಗಳನ್ನು ಶೋಧಿಸುತ್ತೇನೆ, ಮತ್ತು ಒಬ್ಬೊಬ್ಬನಿಗೆ ಅವನವನ ಮಾರ್ಗಗಳ ಪ್ರಕಾರವೂ ಅವನ ಕ್ರಿಯೆಗಳ ಪ್ರಕಾರವೂ ಪ್ರತಿಫಲ ಕೊಡುತ್ತೇನೆ. ದೇವರು ಹೇಳುವಂಥ ಮಾತು. ನಮ್ಮಷ್ಟಕ್ಕೆ ನಾವು ತಿಳ್ಕೊಬೇಕಾದ್ರೆ ನಮ್ಗೆ ಹೃದಯ ಉಂಟು, ಅದೇ ಆ ಹೃದಯ ಕೆಟ್ಟು ಹೋಗಿರೋದುಂಟು. ಎಲ್ಲಿವರೆಗೂ ಯೇಸು ಕ್ರಿಸ್ತನಿಂದ ನಾವು ರಕ್ಷಣೆ ಹೊಂದಿದವರೆಗೂ, ಯೇಸು ಕ್ರಿಸ್ತನ ನಮ್ಮ ರಕ್ಷಕನಾಗಿ ಅಂಗೀಕರಿಸದೆ ಇರುವವರೆಗೂ, ಯೇಸು ಕ್ರಿಸ್ತನ ರಕ್ತದಿಂದ ನಾವು ಪಾಪ ಏನಂತಾರೆ ಪರಿಹಾರ ಹೊಂದದೇ ಇರುವವರೆಗೂ ನಮ್ಮ ಹೃದಯವು ಕೆಟ್ಟದಾಗಿದೆ, ದುಷ್ಟತನದಿಂದ ಹೋಗಿದೆ. ಆದರೆ ಯಾವಾಗ ನಾವು ಏನಂತಾರೆ ಅರ್ಥನಾಥ ಯೇಸು ಕ್ರಿಸ್ತನ ನಮ್ಮ ರಕ್ಷಕನಾಗಿ ಅಂಗೀಕರಿಸ್ತೇವೋ ಆವಾಗ ಹೃದಯವು ಏನಂತಾರೆ ಮಾರ್ಪಾಟಾಗದ ಅಥವಾ ಹೊಸತನವಾಗಂಥದ್ದಾಗಿದೆ. ಹೇಗೂ ಇರುವಂಥದ್ದೇನೆ ಸರಿ ಮಾಡಿಸೋಲ್ಲ, ಆದರೆ ಮುಂದಿನ ವಾಕ್ಯ ನೋಡ್ತೇವೆ, ನೂತನ ಸೃಷ್ಟಿ ಆಗ್ತೇವೆ. ಕೀರ್ತನೆಗಳು 44:21 ನೋಡ್ತೇವೆ. ಕೀರ್ತನೆಗಳು 44:21, ಕೀರ್ತನೆಗಳು 44:21. ದೇವರು ಅದನ್ನು ವಿಚಾರಿಸನು, ಯಾಕಂದ್ರೆ ಆತನು ಹೃದಯದ ಮರ್ಮಗಳನ್ನು ತಿಳಿದಿದ್ದಾನೆ. ನಮ್ಗೆ ಅಂದ್ರೆ ನಮ್ಮಷ್ಟಕ್ಕೆ ನಾವೇ ನಮ್ಮ ಹೃದಯ ನಮಗೆ ಗೊತ್ತಿಲ್ಲ, ಆದ್ರೆ ದೇವರು ನಮ್ಮ ಹೃದಯದ ಮರ್ಮಗಳನ್ನು ತಿಳಿದಾನೆ. 1 ಕೊರಿಂಥ 14:25 ನೋಡ್ತೇವೆ. 1 ಕೊರಿಂಥ 14:25, 1 ಕೊರಿಂಥ 14:25. 1 ಕೊರಿಂಥ 14:25. ಹೀಗೆ ಅವನ ಹೃದಯದ ರಹಸ್ಯಗಳನ್ನು ತೋರಿ ಬರ್ತವೆ ಮತ್ತು ಅವನು ಸಾಷ್ಟಾಂಗವರೆಗೆ ದೇವರನ್ನು ಆರಾಧಿಸಿ ನಿಜಕ್ಕೂ ನಿಮ್ಮಲ್ಲಿ ದೇವರಿದ್ದಾನೆಂದು ಹೇಳುವನು ಎಂದಾಗ. ಅಂದ್ರೆ ನೋಡುವಾಗ ಇಲ್ಲಿ ಈ ಒಂದು 14 ನೋಡುವಾಗ ಅಲ್ಲಿ
ವಿಶೇಷವಾಗಿ ನೋಡುವಾಗ ಅನ್ಯ ಭಾಷೆಗಳು, ಪ್ರವಾದನೆಗಳು, ವಾಣಿಗಳು ಇವೆಲ್ಲ ಹೇಳ್ತಿರುವಂತ ನೋಡ್ತೇವೆ. ಆದರೆ ಅಲ್ಲಿ ಆತ್ಮೀಯ ಇರುವಂಥದ್ದು ನಿಜವಾಗ್ಲೂ ಹೃದಯದಿಂದ ಬರುವಂಥದ್ದು, ಹೃದಯ ಬದಲಾವಣೆ ಆಗುವಂಥದ್ದು, ಹೃದಯದಲ್ಲಿ ಏನಂತಾರೆ ನಾವು ಮಾಡುವಂಥ ಕಾರ್ಯದ ಬಗ್ಗೆ ಆತ್ಮೀಯತನ. ಅಂದ್ರೆ ಇಲ್ಲ ನೋಡುವಾಗ ಆ ಹೃದಯವನ್ನು ಬಲ್ಲಂಥವನು ದೇವರೇ ಆಗಿದ್ದಾನೆ. ದೇವರಲ್ಲಿ ಇರುವಾಗಲೇ ನಾವು ಸತ್ಯವನ್ನು ಅನುಸರಿಸಿ ದೇವರನ್ನು ಆರಾಧಿಸೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಅಷ್ಟೇ ಅಲ್ಲ, ಯೋಹಾನ 2:24-25 ಕೂಡ ನೋಡ್ತೇವೆ. ಯೋಹಾನ 2ನೇ ಅಧ್ಯಾಯ 24-25. ಯೋಹಾನ ಸುವಾರ್ತೆ 2ನೇ ಅಧ್ಯಾಯ 24-25. ಆದರೆ ಯೇಸು ತನ್ನನ್ನು ಅವರಿಗೆ ವಶಪಡಿಸಿಕೊಳ್ಳಲ್ಲ. ಯಾಕಂದ್ರೆ ಆತನು ಎಲ್ಲರನ್ನೂ ಅರಿತವನಾಗಿದ್ದನು ಮತ್ತು ಆತನು ಮನುಷ್ಯರ ಅಂತರಂಗವನ್ನು ತಿಳಿದವನಾದ ಕಾರಣ ಯಾರು ಯಾವ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯಕತೆಗಳಿಲ್ಲ ಅಂತ. ಅಂದ್ರೆ ನೋಡುವಂತ ಸಂಗತಿ ಏನಂದ್ರೆ, ದೇವರು ಹೃದಯವನ್ನು ಹೊಂದಿದ್ದಾನೆ. ಆ ದೇವರು ನಮ್ಮಲ್ಲಿ ಆ ಹೃದಯವನ್ನು ಉಂಟು ಮಾಡಿರುವಾಗ ನಮ್ಮ ಹೃದಯವನ್ನು ನಾವೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಹೃದಯವು ಕೆಟ್ಟು ಹೋಗಿರುವಂತದ್ದಾಗಿದೆ. ಆದ್ರೆ ನಮ್ಮ ಹೃದಯದಿಂದ ಹೊರಬರುವಂತ ವಿಷಯಗಳನ್ನು ಬಲ್ಲ ಆತನು ಯೇಸು ಕ್ರಿಸ್ತನೊಬ್ಬನೇ ಇದ್ದಾನೆ. ಅದಕ್ಕೆಲ್ಲ ಆತನ ಹೇಳ್ತಾನೆ, ಮನುಷ್ಯರ ಅಂತರಂಗವನ್ನು ತಿಳಿದವನಾದ ಕಾರಣ ಯಾರು ಯಾವ ಮನುಷ್ಯನ ವಿಷಯದಲ್ಲಿ ಆತನಿಗೆ ಸಾಕು. ಇಲ್ಲಿ ನೋಡುವಾಗ ದೈಹಿಕವಾಗಿ ಆತನ ಲೋಕದಲ್ಲಿರುವಾಗ ಮನುಷ್ಯರು ಮಾಡುವಂತ ಕಾರ್ಯಗಳ ವಿಷಯದಲ್ಲಿ ಕರ್ತನ ಹೇಳುವಂತ ನೋಡ್ತೇವೆ. ಆದ್ರೆ ಅಂದು ಅಲ್ಲಿ ಸೇರುವಂತ ಅಷ್ಟು ಜನರನ್ನೇ ಅಲ್ಲ, ಆದ್ರೆ ಈ ಲೋಕದ ಪ್ರತಿಯೊಬ್ಬರ ಅಂತರಂಗವನ್ನು ಬಲ್ಲಾತನು ದೇವರೇ ಆಗಿದ್ದಾನೆ. ಸೊ ಹೃದಯ ಅನ್ನುವಂಥದ್ದು ಹಾಗಿದೆ. ನಮ್ಮ ಆಲೋಚನೆಗಳು ಬರುವಂಥದ್ದು ಆ ಹೃದಯದಿಂದಲೇ ಅಂತ ಹೇಳಿ ಯೆರೆಮೀಯ 17:10 ನೋಡ್ತೇವೆ. ಯೆರೆಮೀಯ 17ನೇ ಅಧ್ಯಾಯ 10ನೇ ವಚನ. ಯೆರೆಮೀಯ 17ನೇ ಅಧ್ಯಾಯ 10ನೇ ವಚನ. ಕರ್ತನಾದ ನಾನೇ ಹೃದಯವನ್ನು ಪರೀಕ್ಷಿಸ್ತೇನೆ, ಅಂತರ್ಯವನ್ನು ಶೋಧಿಸ್ತೇನೆ ಮತ್ತು ಒಬ್ಬವನ್ನು ಅವನ ಮಾರ್ಗಗಳ ಪ್ರಕಾರವೂ ಅವನ ಕ್ರಿಯೆಗಳ ಪ್ರಕಾರ ಪ್ರತಿಫಲ ಕೊಡುತ್ತೇನೆ. ಇದನ್ನು ನಾವು ಮೊದಲೇ ನೋಡಿದ್ದೇವೆ. ಯಾಕಂದ್ರೆ ಹೃದಯ ಕೆಟ್ಟು ಹೋಗಿದೆ ಅಂತ ಅದನ್ನು ನೋಡಿದಾಗ ಅದನ್ನು ಸರಿಪಡಿಸೋದಕ್ಕೆ ಕರ್ತನು ಇದ್ದಾನೆ ಅಂತ ಹೇಳಿ ನಾವು ನೋಡ್ತೇವೆ. ಹೀಗಿರುವಾಗ ಏನಂತಾರೆ, ಕರ್ತನು ಬಿದ್ದು ಹೋಗಿರುವಂಥ ಹೃದಯ ಹೃದಯ ಹಾಳಾಗಿರುವಂಥ ಪರಿಸ್ಥಿತಿ ಆತನ ಹೇಳಿರುವಂತ ನೋಡ್ತೇವೆ. ಮಾರ್ಕ 7ನೇ ಅಧ್ಯಾಯ 21-23 ನೋಡ್ತೇವೆ. ಮಾರ್ಕ 7ನೇ ಅಧ್ಯಾಯ 21-23. ಮಾರ್ಕ 7:21. ಯಾಕಂದ್ರೆ ಮನುಷ್ಯರ ಹೃದಯದೊಳಗಿನಿಂದ ಹೊರಡುವಂಥದ್ದು ಅಂದರೆ ಕೆಟ್ಟ ಆಲೋಚನೆಗಳು, ವ್ಯಭಿಚಾರಗಳು, ಹಾದಗಳು, ಕೊಲೆಗಳು, ಕಳ್ಳತನಗಳು, ದುರಾಶೆ, ಕೆಟ್ಟತನ, ಮೋಸ, ಕಾಮಾಭಿಲಾಷೆ, ಕೆಟ್ಟ ದೃಷ್ಟಿ, ದೇವದೂಷಣೆ, ಗರ್ವ, ಬುದ್ಧಿಗೆಡಿತನ, ಈ ಎಲ್ಲಾ ಕೆಟ್ಟವುಗಳು ಒಳಗಿನಿಂದ ಬಂದು ಮನುಷ್ಯನನ್ನು ಹೊಲೆ ಮಾಡುತ್ತವೆ ಅಂದನು ಎಂಬುದಾಗಿ. ಇಲ್ಲಿ ನೋಡುವಾಗ ಹೃದಯದಿಂದಲೇ ಇವೆಲ್ಲವುಗಳು ಬರುವಂಥದ್ದು. ಸೊ ಹೃದಯವೇ ಒಂದು ವೇಳೆ ಸರಿ ಇಲ್ಲದೆ ಅದು ಹೋದ್ರೆ ನಾವು ದೈಹಿಕವಾಗಿ ಮೇಲೆ ಏನು ಸುನ್ನತಿ ಮಾಡಿಸ್ಕೊಂಡ್ರು ಪ್ರಯೋಜನ ಇಲ್ಲ. ಯಾವ ಏನಂತಾರೆ ವ್ರತಗಳನ್ನು ಅಥವಾ ಇನ್ಯಾವುದೋ ಕಾರ್ಯಗಳನ್ನು ಮಾಡಿದ್ರು ಪ್ರಯೋಜನ ಇಲ್ಲ. ಯಾವ ನದಿಯಲ್ಲಿ ಮುಳುಗಿ ದೇಹವನ್ನು ತೊಳ್ಕೊಂಡ್ರು ಪ್ರಯೋಗ ಇಲ್ಲ. ಅಥವಾ ಇಲ್ಲಿ ಕ್ರಿಶ್ಚಿಯನ್ ಅಂದ ತಕ್ಷಣ ಬ್ಯಾಪ್ಟಿಸಮ್ ತಗೊಂಡ್ರು, ದೀಕ್ಷಾಸ್ನಾನ ತಗೊಂಡ್ರು ಯಾವ ಪ್ರಯೋಜನವಿಲ್ಲ. ಹೃದಯವು ಬದಲಾವಣೆ ಬೇಕಾಗಿದೆ. ಕರ್ತನು ಅದನ್ನೇ ಹೇಳ್ತಾನೆ. ಇವತ್ತು ನಾವು ಹೊಸ ವರ್ಷಕ್ಕೆ ನಾವು ಕಾಲಿಡಬೇಕಾದ್ರೆ ನಮ್ಮ ಹೃದಯದಲ್ಲಿ ಆ ಹೊಸತನವನ್ನು ನಾವು ಇನ್ನೊಂದು ಆವೃತ್ತಿ ಮಾಡಿಕೊಳ್ಳೋದಕ್ಕೋಸ್ಕರವೇ ನಾವು ಇವತ್ತು ಈ ವಾಕ್ಯಗಳನ್ನು ಧ್ಯಾನ ಮಾಡ್ತೇವೆ. ಹಾಗೆ ಮಾಡ್ಕೋಬೇಕಾದ್ರೆ ಹೃದಯವನ್ನು ದೇವರಿಗೆ ನಾವು ಮತ್ತೆ ಸಮರ್ಪಿಸಿ ದೇವರೇ ಇದನ್ನು ಸರಿಪಡಿಸು ಅಂತ ಹೇಳಿ ದೇವರಲ್ಲಿ ನಾವು ಭಿನ್ನವನ್ನು ಮಾಡಬೇಕಾಗಿರುವಂಥದ್ದು. ರೋಮ 10:10 ನೋಡ್ತೇವೆ. ರೋಮ 10:10 ರೋಮಪುರದವರಿಗೆ 10ನೇ ಅಧ್ಯಾಯ 10ನೇ ವಚನ. ರೋಮಪುರದವರಿಗೆ 10ನೇ ಅಧ್ಯಾಯ 10ನೇ ವಚನ. ಯಾಕಂದ್ರೆ ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರೆಯುತ್ತದೆ ಮತ್ತು ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ರಕ್ಷಣೆ ಆಗುತ್ತೆ. ಇಲ್ಲ ನೋಡುವಾಗ ಅಲ್ಲಿ ಏನು ನೋಡ್ದೇವೆ ಅಂದ್ರೆ ಒಂದೊಂದು ವಾಕ್ಯದಲ್ಲಿ ನೋಡಿದಾಗ ಮಾರ್ಕ 7:20 ನೋಡಿದಾಗ ಅಂದ್ರೆ ಹೃದಯದಿಂದ ಕೆಟ್ಟತನ ಬರ್ತದೆ, ಎಲ್ಲ ಬರ್ತದೆ. ಆದ್ರೆ ಅದನ್ನು ಸರಿಪಡಿಸೋದಕ್ಕೆ ಹೇಗೆ ಸಾಧ್ಯ ಅಂತ ನೋಡುವಾಗ ಹೃದಯದಿಂದ ನೀತಿಯನ್ನು ಒದಗಿಸುವಂತ ಯೇಸು ಕ್ರಿಸ್ತನನ್ನು ನಂಬುವುದರ ಮೂಲಕವಾಗಿ. ಅದು ಹೊರಗೆ ನಮಗೆ ಕಾಣಲ್ಲ, ಆದ್ರೆ ಒಳಗಿನ ಅಂತರಂಗವನ್ನೇ ಬದಲಾಯಿಸುವಂತ ಹೊಸತನವನ್ನು ಮಾಡುವಂತ ಕರ್ತನಲ್ಲಿ ನಾವು ನಂಬಿಕೆಯ ಮೂಲಕ ನೋಡ್ತೇವೆ.
ಏನಂತಾರೆ ನೀತಿ ದೊರಕುತ್ತೆ ಮತ್ತು ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ರಕ್ಷಣೆ ಅನ್ನೋಂಥ ವಾಕ್ಯವನ್ನು ನಾವು ನೋಡ್ತೇವೆ. ಹಾಗಿರೋದ್ರಿಂದಲೇ ನಾವು ನೋಡ್ತೇವೆ ಏನಂದ್ರೆ ನಮಗೆ ದೇವರು ಏನಂತಾರೆ ಹೊಸ ಸೃಷ್ಟಿ ಅಂತ ಹೇಳ್ತಾನೆ. 2 ಕೊರಿಂಥ 5:17 ನೋಡ್ತೇವೆ. 2 ಕೊರಿಂಥ 5:17 ವಚನ. 2 ಕೊರಿಂಥ 5:17 ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಿಲ್ಲದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಹಳೆವುಗಳು ಅಳಿದು ಹೋದವು, ಇಗೋ ಎಲ್ಲವೂ ನೂತನವಾಯಿತು. ಕರ್ತನು ಹೊಸ ಹೃದಯವನ್ನೇ ಕೊಡ್ತಾನೆ. ಮತ್ತೆ ಅಷ್ಟೇ ಅಲ್ಲ, ಇಸ್ರಾಯೇಲರು ಕೂಡ ಮುಂದೆ ವಾಗ್ದಾನ ಮಾಡಿದ್ದೇನೆ, ಒಂದಾನೊಂದು ದಿವಸ ಏನಂತಾರೆ ಅವರಷ್ಟಕ್ಕೆ ಅವರೇನು ಪಡ್ಕೊಳ್ಳಲ್ಲ, ಆದರೆ ದೇವರೇ ಅವ್ರು ತೀರ್ಮಾನ ಮಾಡಿದರೆ ನಾನು ಅವುಗಳನ್ನು ನಿಮಗೆ ಕೊಡುತ್ತೇನೆ ಅಂತ ಹೊಸದಾಗಿ ಇಲ್ಲಿ ನೋಡುವಾಗ ಹಾಗೆ ಅದಕ್ಕೋಸ್ಕರ ಬರುವಾಗ ಏನಂತಾರೆ ಆ ಹೃದಯದಲ್ಲೇ ನಾವು ಸರಿಯಾಗುವಂಥದ್ದು ನಾವು ಇನ್ನೊಂದು ಆರ್ತಿ ಪರೀಕ್ಷೆ ಮಾಡ್ಕೊಳ್ಬೇಕಾಗಿರುತ್ತದೆ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಚನ. ಜ್ಞಾನೋಕ್ತಿ ಅಥವಾ ಇದರಲ್ಲಿ ಸಾಮತಿಗಳು ಅಂತ ನೋಡ್ತೇವೆ. ಜ್ಞಾನೋಕ್ತಿ ಅಥವಾ ಪ್ರವಾಬ್ಸ್ ಅಥವಾ ಸಾಮತಿಗಳು 4ನೇ ಅಧ್ಯಾಯ 23ನೇ ವಚನ. 4ನೇ ಅಧ್ಯಾಯ 23ನೇ ವಚನ. ಎಲ್ಲ ಜಾಗೃತಿಯಿಂದ ನಿನ್ನ ಹೃದಯವನ್ನು ಕಾಪಾಡಿಕೋ, ಯಾಕಂದ್ರೆ ಜೀವಧಾರೆಗಳು ಅದರೊಳಗಿನಿಂದ ಹೊರಡುವವು ಅಂತೇಳಿ ನಾವು ನೋಡ್ತೇವೆ. ಅದೇ ಹೃದಯದಲ್ಲಿ ಕರ್ತನನ್ನು ರಕ್ಷಕನಾಗಿ ಅಂಗೀಕರಿಸೋದಕ್ಕೂ ಮುಂಚೆ, ಕರ್ತನಂತ ಯೇಸುಕ್ರಿಸ್ತನಿಂದ ನಾವು ವಿಮೋಚನೆಯನ್ನು ಹೊಂದುವುದಕ್ಕಿಂತ ಮುಂಚೆ, ಕರ್ತನಂತ ಯೇಸುಕ್ರಿಸ್ತನನ್ನು ನಮ್ಮ ರಕ್ಷಕನಾಗಿ ಸ್ವೀಕಾರ ಮಾಡೋದಕ್ಕಿಂತ ಮುಂಚೆ ಆ ಹೃದಯದಿಂದಲೇ ಮಾರ್ಕ 7 ನೋಡಿದ್ದೇವೆ ಎಲ್ಲಾ ಕೆಟ್ಟತನವೂ ಹೊರಡುತ್ತಾ ಇತ್ತು. ಆದರೆ ಇವತ್ತು ದೇವರ ಮಕ್ಕಳಂತೇಳಿ ನಾವು ನೋಡುವಾಗ ನಾವು ಯೇಸುಕ್ರಿಸ್ತನ ರಕ್ಷಣೆ ಹೊಂದಿದ್ದೆ, ಯೇಸುಕ್ರಿಸ್ತನಿಂದ ರಕ್ಷಿಸಲ್ಪಟ್ಟಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ಆದರೂ ಹೌದು, ನಾವು ಹೊಸ ವರ್ಷಕ್ಕೆ ಹೋಗ್ಬೇಕಾದ್ರೆ ನಮ್ಮನ್ನು ನಾವು ಸಿದ್ಧಪಡಿಸ್ಕೊಂಡು ಹೋಗೋಣ ಅಂದ್ರೆ ನಮ್ಮ ಹೃದಯದಿಂದ ತಿರುಗಿ ಅದೇ ಹಳೆತನವು ಹೊರಗೆ ಬರುವಂಥದ್ದಲ್ಲ, ಬದಲಾಗಿ ನಮ್ಮ ಹೃದಯದಿಂದ ಇಲ್ಲಿ ಜೀವ ಬರುವಂತೆ ಎಲ್ಲಾ ಜಾಗೃತಿ ನಿಮ್ಮ ಹೃದಯನ ಕಾಪಾಡಿಕ. ಯಾಕಂದ್ರೆ ಜೀವಧಾರೆಗಳು ಅದರೊಳಗಿನಿಂದ ನಮ್ಮ ಹೃದಯ ಜೀವಧಾರೆ ಬರುವಂತ ರೀತಿಯಲ್ಲಿ ನಾವು ಮಾರ್ಪಡಿಸ್ಕೊಂಡು ಅವ್ರು ಹೋಗ್ಬೇಕಾಗಿದೆ. ನಮ್ಮಷ್ಟಕ್ಕೆ ನಮಗೆ ಆ ಜೀವಧಾರೆಯಿಂದ ನಮಗೂ ಅದರಿಂದ ಪ್ರಯೋಜನ ಉಂಟು, ಇತರರು ನಮ್ಮಿಂದ ಪ್ರಯೋಜನ ಹೊಂದಬೇಕು. ಸೊ 24ನೇ ಇಸ್ವಿ ನಾವು ಹಾಗೆ ನಮ್ಮ ಹೃದಯನ ಸಿದ್ಧಪಡಿಸಿಕೊಂಡು ಹೋಗ್ಬೇಕಾಗಿದೆ. ಅದಕ್ಕೆ ನಾವು ಈ ಕೆಲವು ವಾಕ್ಯಗಳನ್ನು ನಾವು ನೋಡ್ತಿದ್ದೇವೆ. ಇಲ್ಲ ನೋಡುವಾಗ ಏನಂತಾರೆ ಬಾಪ್ತಿಸ್ಮದ ಯೋಹಾನನು ಕೂಡ ಅದನ್ನೇ ಹೇಳ್ತಾನೆ. ಮತ್ತಾಯ 3:9 ನೋಡ್ತೇವೆ. ಮತ್ತಾಯ 3:9, ಮತ್ತಾಯ 3ನೇ ಅಧ್ಯಾಯ 9ನೇ ವಚನ. ಮತ್ತು ಅಬ್ರಹಾಮನು ನಮಗೆ ತಂದೆಯಾಗಿದ್ದಾನೆ ಎಂದು ನಿಮ್ಮೊಳಗೆ ಅಂದುಕೊಳ್ಳಬೇಡ್ರಿ, ಯಾಕಂದ್ರೆ ದೇವರು ಅಬ್ರಹಾಮನಿಗೆ ಈ ಕಲ್ಲುಗಳಿಂದ ಮಕ್ಕಳನ್ನು ಎಬ್ಬಿಸಲು ಶಕ್ತನೆಂದು ನಾನು ನಿಮಗೆ ಹೇಳುತ್ತೇನೆ. ಅಂದ್ರೆ ಎಲ್ಲ ನೋಡುವಾಗ ಒಂದು ಗರ್ವ, ಒಂದು ರೀತಿಯಾಗಿ ತಪ್ಪಾದಂಥ ನಂಬಿಕೆ ಇಲ್ಲಿ ಪರಿಸರರು ಇಸ್ರಾಯೇಲರು ಹೋಗ್ತಾ ಇದ್ರು. ಇವತ್ತು ನಮ್ಮಷ್ಟಕ್ಕೆ ನಾವು ನೋಡುವಾಗ ಒಂದು ವೇಳೆ ನಮ್ಮ ಹೃದಯದಿಂದ ಜೀವಧಾರೆ ಬರ್ತಿಲ್ಲ ಅಂದ್ರೆ ನಾವು ಬೇಡವಾದಂಥ ವಿಷಯಗಳೊಂದಿಗೆ ನಾವು ಹೊಂದಿಕೆ ಇರುವಾಗ, ಅಥವಾ ಯಾವುದು ಬೇಡವೋ ಅದನ್ನು ನಾವು ಕಟ್ ಮಾಡದೇ ಇರುವಾಗ ನಾವೇಳ್ತೇವೆ ನಾವು ಕೂಡ ಇಸ್ರಾಯೇಲರಂತೆ ನಾವು ರಕ್ಷಣೆ ಹೊಂದಿದ್ದೇವೆ, ನಾವು ಕೂಡ ದೇವರ ಮಕ್ಕಳು, ಏನಿದ್ರು ಹೆಂಗೋ ಪರಲೋಕಕ್ಕೆ ಹೋಗ್ತೇವೆ, ನಿಶ್ಚಯ ಹೊಂದಿದ್ದೇವೆ ಅಂತ. ಇಲ್ಲಿ ಇಸ್ರಾಯೇಲರಿಗೂ ಅದೇ ಆಗಿತ್ತು, ನಾವು ನಮ್ಮ ತಂದೆಯಾದ ಅಬ್ರಹಾಮನ ಮಕ್ಕಳು. ಆದ್ರೆ ಏನಂತಾರೆ ಯೋಹಾನನು ಅದನ್ನೇ ಆತ್ಮ ಅವರಿಗೆ ತಿಳಿಸ್ತಾ ಇದ್ದಾನೆ. ಅಬ್ರಹಾಮ ನಮಗೆ ತಂದೆಯಾಗಿದ್ದಾನೆ ಅಂದ್ರೆ ನಿಮ್ಮೊಳಗೆ ಅಂದುಕೊಳ್ಳಬೇಡ್ರಿ. ಅವರಿಗೆ ಅದೊಂದೇ ಇತ್ತು, ಅಂದ್ರೆ ನಾವು ಶ್ರೇಷ್ಠ ಅಬ್ರಹಾಮನ ಮಕ್ಕಳು, ನಾವು ಸುನ್ನತಿಗೆ ಒಳಗಾಗಿರುವಂಥವ್ರು, ಅಬ್ರಹಾಮನ ಸಂತತಿಯವರು. ಆದರೆ ಬರೀ ಹಾಗೆ ನಮ್ಮ ಕ್ರಿಯೆಗಳಲ್ಲಿ ಅದನ್ನು ತೋರಿಸಿದೆ, ನಮ್ಮ ನಂಬಿಕೆಯಲ್ಲಿ ಅದನ್ನು ತೋರಿಸಿದೆ, ಕೇವಲ ಒಂದು ಏನಂತಾರೆ ವಾಕ್ಯವಾಗಿ ಅಕ್ಷರಿಕವಾಗಿ ರೋಮಪುರದಲ್ಲಿ ಅದನ್ನೇ ನಾವು ನೋಡಿದೆ 2ನೇ ದಿನದಲ್ಲಿ ನಾವು ಏನಂತಾರೆ ಪವಿತ್ರಾತ್ಮನಿಗೆ ಅನುಸಾರವಾಗಿ ನಡೆದೆ, ಕೇವಲ ಅಕ್ಷರಿಕವಾಗಿ ಅಂತ ಹೇಳಿ ನೋಡಿದಾಗ ನಮ್ಗೆ ಕೆಲವು ಇದೆ, ಬರೆದಿದೆ, ಇವೆಲ್ಲ ಗೊತ್ತಿದೆ, ನಮ್ಗೆ ಇಂಥವಿದೆ ಅಂತ ಹೇಳಿ ನಾವು ನಂಬ್ತೇವೆ. ಕೇವಲ ವಾಕ್ಯಗಳಲ್ಲಿ ಹೇಳಿರುವಂಥದ್ದು ಅಷ್ಟೇ ಅಲ್ಲ, ಅದರ ಬದಲಾಗಿ ನಾವು ನೋಡ್ತೇವೆ ಆತ್ಮನಿಗೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಹಾಗೆ ನಾವು ನಡೆದುಕೊಳ್ಬೇಕಾಗಿದೆ. ಅದನ್ನೇ
ಏನಂತಾರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೃದಯದ ಸುನ್ನತಿಯ ಬಗ್ಗೆ ಹೇಳುತ್ತೆ. ಅಂದ್ರೆ ಹೊಸ ಒಡಂಬಡಿಕೆ ಅಲ್ಲ, ಪ್ರಾರಂಭದಲ್ಲೂ ದೇವರು ಬಯಸಿರುವಂಥದ್ದು ಅದನ್ನೇ. ಗಲಾತ್ಯದವರಿಗೆ 3ನೇ ಅಧ್ಯಾಯ 28 ನೋಡ್ತೇವೆ. ಗಲಾತ್ಯದವರಿಗೆ 3ನೇ ಅಧ್ಯಾಯ 28. ಗಲಾತ್ಯದವರಿಗೆ 3ನೇ ಅಧ್ಯಾಯ 28ನೇ ವಚನ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಅಥವಾ ಗ್ರೀಕನು ಎಂದು, ದಾಸನು ಅಥವಾ ಸ್ವತಂತ್ರನು ಎಂದು, ಗಂಡು ಅಥವಾ ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಯೋಹಾನನು ಅದನ್ನೇ ಹೇಳಿದ್ರು. ಕೇವಲ ನಾವು ಅಬ್ರಹಾಮನ ಮಕ್ಕಳು ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ನೀವು ಹೇಗೆ ನಡೆದುಕೊಳ್ತಾ ಇದ್ದೀರಿ ಅದ್ರ ಬಗ್ಗೆ ಯೋಚನೆ ಹೇಳಿದ್ರೆ. ಆದರೆ ಇಲ್ಲಿ ಹೊಸ ಒಡಂಬಡಿಕೆ ಬರುವಾಗ ನಾವು ನೋಡ್ತೇವೆ, ನಾವು ಕೂಡ ಇಲ್ಲಿ ಹೇಳ್ತಾನೆ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರೋದ್ರಿಂದ ಯಹೂದ್ಯರು ಗ್ರೀಕರು ಅನ್ನೋಂಥದ್ದಿಲ್ಲ. ಅಂದ್ರೆ ನಾವು ಗ್ರೀಕರಿರ್ಬೋದು, ನಮ್ಗೆ ಸುನ್ನತಿ ಇರ್ಲಿಕ್ಕಿಲ್ಲ. ಆದರೆ ಯೇಸು ಕ್ರಿಸ್ತರನ್ನು ನಮ್ಮ ರಕ್ಷಕನಾಗಿ ಅಂಗೀಕರಿಸಿದ್ದೇ ಆದರೆ ನಾವು ಅಬ್ರಹಾಮನ ಸಂತತಿಯವರೇ ಆಗಿದ್ದೇವೆ. ದೇವರು ಅಬ್ರಹಾಮನಲ್ಲಿ ಮಾಡಿರುವಂತಹ ವಾಗ್ದಾನಗಳೆಲ್ಲವೂ ನಮಗೆ ಲಭಿಸುವಂಥದ್ದಾಗಿದೆ. ಕ್ರಿಸ್ತನಿಂದ ಮಾತ್ರವೇ ಸಾಧ್ಯ. ಅದಕ್ಕೆ ಆಜ್ಞೆ ಹೇಳ್ತಾನೆ 29 ಬರುವಾಗ, ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ದೇವರು ಇಂಥ ಒಂದು ಸಂಗತಿಗೆ ದೇವರು ನಮ್ಮನ್ನು ಕಳಿಸಿದ್ದಾನೆ. ಅದಕ್ಕೆ ನಾವು ಬಿಡಬೇಕಂತ ಹೇಳಿ ಯಾವುದನ್ನು ಕಟ್ ಮಾಡಬೇಕು, ಯಾವುದನ್ನು ಬಿಡಬೇಕು, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಅದರಿಂದ ನಾವು ಹೊರಗೆ ಬರಬೇಕಾಗಿದೆ. ಹೊಸ ವರ್ಷಕ್ಕೆ ನಾವು ಈ ಒಂದು ಸಿದ್ಧತೆಯಿಂದ ನಾವು ಹೋಗೋಣ. ಮತ್ತೆ ಹಳೆತನವೇ ಬೇಡ. ಯಾಕಂದ್ರೆ ದೇವರು ಹೇಗೆ ಹಳೆ ಒಡಂಬಡಿಕೆಯಲ್ಲೂ ಕೂಡ ಕೇವಲ ಹೊರಗಿನ ತೋರುವಿಕೆಯ ವಿಷಯವನ್ನು ಬಯಸಲಿಲ್ಲ. ಯೆರೆಮೀಯ 4:4 ನೋಡ್ತೇವೆ. ಯೆರೆಮೀಯ 4:4. ಯಾಕಂದ್ರೆ ಎಲ್ಲ ನಂಬಿಕೆಗಳು, ಧರ್ಮಗಳು ಹೊರಗಿನ ವಿಷಯಗಳನ್ನೇ ಕಲಿಸುವಂಥದ್ದಾಗಿದೆ. ಆದರೆ ದೇವರಾದರೂ ಬೈಬಲ್ನಲ್ಲಿ ಹಾಗೆ ಎಂದಿಗೂ ಬಯಸಲಿಲ್ಲ. ಯೆರೆಮೀಯ 4:4 ನೋಡ್ತೇವೆ. ಯೆರೆಮೀಯ 4:4 ಕರ್ತನಿಗೋಸ್ಕರ ಸುನ್ನತಿ ಮಾಡಿಕೊಡ್ರಿ, ನಿಮ್ಮ ಹೃದಯಗಳ ಮುಂದಗಲನ್ನು ತೆಗೆದು ಹಾಕಿರಿ, ಇಲ್ಲದಿದ್ದರೆ ನನ್ನ ಉಗುರು ಬೆಂಕಿ ಹಾಗೆ ಹೊರಟು ನಿಮ್ಮ ಕ್ರಿಯೆಗಳ ಕೆಟ್ಟತನದ ನಿಮಿತ್ತ ಯಾರೂ ಆರಿಸಿಕೊಡದ ಹಾಗೆ ಉರಿಯುವುದು. ಅದಕ್ಕೆ ನಾವು ಹೊಸ ವರ್ಷಕ್ಕೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೋಬೇಕಂತ ಹೇಳಿ ನೋಡುವಾಗ ಇದನ್ನು ನೋಡ್ತೇವೆ. ಯಾಕಂದ್ರೆ ಒಂದು ವೇಳೆ ಹಾಗೆ ಇಲ್ಲದೆ ಹೋದರೆ ಅಲ್ಲಿ ದೇವರು ಹೇಳ್ತಾನೆ, ನನ್ನ ಉಗ್ರವು ಬೆಂಕಿ ಹಾಗೆ ಹೊರಟು ನಿಮ್ಮ ಕ್ರಿಯೆಗಳ ಕೆಟ್ಟತನ ನಿಮಿತ್ತ ಯಾರು ಆರಿಸಿಕೊಡದ ಹಾಗೆ ಉರಿಯುವುದು. ದೇವರ ವಾಕ್ಯವನ್ನು ಕೇಳಿದಾಗಲೂ ನಾವು ಅವಿಧೇಯರಾಗಿ ಅಥವಾ ಅದನ್ನು ಕೇಳಿ ಅದನ್ನು ಅಷ್ಟಕ್ಕೆ ಬಿಟ್ಟು ಹಾಗೆ ನಾವು 24 ಪ್ರವೇಶ ಮಾಡಿದ್ರೆ ಒಂದು ವೇಳೆ ನಾವು ಅಂತ ಒಂದು ದೇವರ ಉಗ್ರವಾದಂಥ ಕೋಪಕ್ಕೆ ಬಲಿಯಾಗುವಂಥ ಸಾಧ್ಯತೆ ಉಂಟು. ಅದಕ್ಕಿಂತ ಮುಂಚೆ ನಾವು ನಮ್ಮನ್ನು ನಾವು ಏನಂತಾರೆ ಸಿದ್ಧಪಡಿಸ್ಕೊಳ್ಬೇಕಾಗಿದೆ. ಅದಕ್ಕೆ ನೋಡ್ತೇವೆ ಅಂದ್ರೆ ಎರಡು ಏನಂತಾರೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಥವಾ ಹಳೆ ಒಡಂಬಡಿಕೆ ಮಾಡುವ ಎರಡು ಕಡೆ ಕೂಡ ಮಾನಸಾಂತರ, ಪಶ್ಚಾತ್ತಾಪ ಮತ್ತು ಆಂತರ್ಯದಲ್ಲಿ ಬದಲಾವಣೆ. ಮತ್ತು ಅದು ಯಾಕೆಂದ್ರೆ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಸರಿಯಾಗಿ ಹೋಗುವಂಥದ್ದೇ ಆತನ ಬಯಸಿರುವಂಥದ್ದು. ಕೊಲಸ್ಸೆಯವರಿಗೆ 2ನೇ ಅಧ್ಯಾಯ 11-12. ಕೊಲಸ್ಸೆಯವರಿಗೆ 2ನೇ ಅಧ್ಯಾಯ 11-12. ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಆ ಸುನ್ನತಿಯು ಕೈಯಿಂದ ಮಾಡಿದಲ್ಲ, ಇದು ಕ್ರಿಸ್ತನಿಂದ ಆದ ಸುನ್ನತಿಯಾಗಿದ್ದು ಪಾಪದ ಶರೀರವನ್ನು ವಿಸರ್ಜಿಸುವುದೇ. ಬಾಪ್ತಿಸ್ಮದಲ್ಲಿ ಆತನು ಹೂಣಲ್ಪಟ್ಟು ಆತನ ಸತ್ತರೊಳಗಿಂದ ಎಬ್ಬಿಸಿದ ದೇವರ ಕಾರ್ಯದಲ್ಲಿ ನಂಬಿಕೆ ಇಟ್ಟುವುದರಿಂದ ನೀವು ಸಹ ಅದರಲ್ಲಿ ಬಾಪ್ತಿಸ್ಮದಲ್ಲಿ ಎಬ್ಬಿಸಲ್ಪಟ್ಟಿದ್ದೀರಿ. ಸೊ ಇಲ್ಲಿ ನಾವು ನೋಡುವಾಗ ನಾವು ಕೈಯಿಂದ ಮಾಡಲ್ಪಡದೆ ಆತ್ಮನಿಂದ ಅಥವಾ ದೇವರಿಂದ ನಾವು ಸುನ್ನತಿ ಹೊಂದಿದ್ದೇವೆ ಆಲ್ರೆಡಿ. ಆದರೆ ಈ ಒಂದು ವಾಕ್ಯಗಳನ್ನ ನೋಡುವಾಗ ತಿರುಗಿ ನಾವು ಕ್ರಿಯೆಗಳ ನಿಮಿತ್ತ ಸುನ್ನತಿ ಹೊಂದಿರುವಂಥ ಕ್ರಿಯೆಗಳು ನಾವು ನೆರವೇರಿಸ್ತಾ ಇದ್ದೇವ, ನಡೆಸ್ತಾ ಇದ್ದೇವ, ಅಥವಾ ದೇವರಿಗೆ
ವಿರೋಧವಾಗಿ ಹೋಗ್ತಿದ್ದೇವೆ. ಮತ್ತಾಯ 5:17 ನೋಡ್ತೇವೆ. ಮತ್ತಾಯ 5:17. ಮತ್ತಾಯ 5ನೇ ಅಧ್ಯಾಯ 17ನೇ ವಚನ. ಮತ್ತಾಯ 5:17. ನ್ಯಾಯ ಪ್ರಮಾಣವನ್ನಾಗಲಿ ಪ್ರವಾದನೆಗಳಲ್ಲಿ ಹಾಳು ಮಾಡೋದಕ್ಕಾಗಿ ನಾನು ಬಂದೆಂದು ನೆನೆಸಬೇಡ್ರಿ. ಹಾಳು ಮಾಡೋದಕ್ಕಾಗಿ ಅಲ್ಲ, ಆದರೆ ನೆರವೇರಿಸುವುದಕ್ಕೆ ಬಂದೆನು ಅಂತ ಹೇಳಿ ಕರ್ತನಾಥ ಯೇಸು ಕ್ರಿಸ್ತನೇ ಹೇಳ್ತಿರೋದು. ಈ ಒಂದು ವಾಕ್ಯಕ್ಕೆ ನಾವು ಯಾಕೆ ಬಂದೇವೆ ಅಂದರೆ, ಇಲ್ಲಿವರೆಗೂ ನಾವು ನೋಡಿದಾಗ ಹಳೆ ಒಡಂಬಡಿಕೆಯಲ್ಲೂ ಮತ್ತು ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ, ವಿಶೇಷವಾಗಿ ಹಳೆ ಒಡಂಬಡಿಕೆಯಲ್ಲಿ ನೀವು ಆಜ್ಞೆಗಳನ್ನು ಕೈಕೊಂಡ್ರೆ, ಬರೀ ಸುನ್ನತಿ ಮಾಡಿ ಆಜ್ಞೆಗಳನ್ನು ಕೈಕೊಂಡದೆ ಹೋದರೆ ಏನು ಪ್ರಯೋಜನ? ನ್ಯಾಯ ಪ್ರಮಾಣವನ್ನು ಮೀರಿ ಹೋದರೆ ಏನು ಪ್ರಯೋಜನ? ಇವತ್ತು ನಮ್ಮಷ್ಟಕ್ಕೆ ನಾವು ನೋಡುವಾಗ ನಾವು ಕೂಡ ಏನಂತಾರೆ, 24ನೇ ಇಸ್ವಿಯಲ್ಲಿ ದೇವರ ಇದ್ದನ್ನು ಬಿಟ್ಟು ಎಲ್ಲವನ್ನು ಏನಂತಾರೆ ನಿನ್ನ ಮುಂದೆ ಒಪ್ಪಿಸ್ಕೊಟ್ಟು ಸರಿಯಾಗಿ ಹೋಗ್ತೇವೆ ಅಂದ ತಕ್ಷಣ ನಾವು ಹಾಗೆ ಪರಿಪೂರ್ಣರಾಗಿ ಪರ್ಫೆಕ್ಟಾಗಿ ಹೋಗೋದು ಸಾಧ್ಯತೆ ಉಂಟಾಗಿಲ್ಲ. ಅದಕ್ಕೆ ಅಲ್ಲಿ ಕೂಡ ಆತನ ಹೇಳಿರುವಂಥದ್ದು ಮತ್ತು ಇಲ್ಲಿ ಹೊಸದಾಗಿ ನಮಗೆ ಕೂಡ ತಿಳಿಸುವಂಥದ್ದು ಅಂದರೆ, ನಾವು ಯಾರೂ ಕೂಡ ಆಜ್ಞೆಗಳನ್ನು, ಧರ್ಮಶಾಸ್ತ್ರವನ್ನು, ನ್ಯಾಯ ಪ್ರಮಾಣವನ್ನು ಪರಿಪೂರ್ಣವಾಗಿ ಒಪ್ಪಿಕೊಂಡು ಜೀವಿಸೋದಕ್ಕೆ ಅಸಾಧ್ಯವಾಗಿದೆ. ಅದಕ್ಕೋಸ್ಕರವೇ ಆ ನ್ಯಾಯ ಪ್ರಮಾಣವನ್ನು, ಧರ್ಮಶಾಸ್ತ್ರವನ್ನು ನೆರವೇರಿಸೋದಕ್ಕೋಸ್ಕರವೇ ಯೇಸು ಕ್ರಿಸ್ತನು ಬಂದಿದ್ದಾನೆ. ಅದಕ್ಕೆ ಆತನ ಹೇಳ್ತಾನೆ, ನಾನು ನ್ಯಾಯ ಪ್ರಮಾಣವನ್ನಾಗಲಿ ಪ್ರವಾದನೆಗಳಿಗೆ ಹಾಳು ಮಾಡೋದಕ್ಕಾಗಿ ನಾನು ಬಂದಿನ ನೆನೆಸಬೇಡ್ರಿ. ಹಾಳು ಮಾಡೋದಕ್ಕೆಲ್ಲ, ಅದನ್ನು ನೆರವೇರಿಸೋದಕ್ಕೆ ಬಂದಿದ್ದೇನೆ. ಅದಕ್ಕೆ ಇವತ್ತು ನಾವು ತಿರುಗಿ ನ್ಯಾಯ ಪ್ರಮಾಣ ನೆರವೇರಿಸೋದಕ್ಕೆ ಆಜ್ಞೆಗಳನ್ನು, ಕಾನೂನುಗಳು ಇವೆಲ್ಲ ಕೈಕೊಂಡು ನಾವು ಅವುಗಳನ್ನು ಪಾಲನೆ ಮಾಡಬೇಕು, ಇಲ್ಲದೆ ಹೋದರೆ ನಾಶವಾಗ್ತೇವೆ ಅನ್ನೋ ಅಂಥ ಭಯದಲ್ಲಿ ಅಲ್ಲ. ಯಾಕಂದ್ರೆ ನಾವು ಎಂದು ಮಾಡೋದಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ಅವ್ರು ನೆರವೇರಿಸೋದ್ರಿಂದ ಅವುಗಳನ್ನು ನೆರವೇರಿಸುವಂಥ ಯೇಸುವನ್ನು ನಾವು ರಕ್ಷಕನಾಗಿ ಅಂಗೀಕರಿಸಿದ್ರೆ, ಆತನಲ್ಲಿ ಯಾವುದೇ ಆಜ್ಞೆಗಳಲ್ಲಿಯೂ ಆತನಿಗೆ ಅನುಸಾರವಾಗಿ ನಾವು ಜೀವಿಸುವಾಗ ನಾವು ದೇವರು ಬಯಸುವಂತೆ ಜೀವಿಸುವ ಸಾಧ್ಯತೆ ಉಂಟು. ಮತ್ತು ಇದು ನಮ್ಗೆ ಹೇಗೂ ಮೊದಲನೇ ವಚನ ನೋಡೋ ಪ್ರಕಾರ ನಮ್ಮಷ್ಟಕ್ಕೆ ನಮಗೆ ಬರಲ್ಲ. ಆದರೆ ರೋಮ 2ರಲ್ಲಿ ಆ ವಾಕ್ಯ ನೋಡಿ ಇದನ್ನ ಧ್ಯಾನ ಮುಗಿಸೋಣ. ರೋಮಪುರದವರಿಗೆ 2ನೇ ಅಧ್ಯಾಯದಲ್ಲಿ ಮೊದಲನೇ ಭಾಗದಲ್ಲಿ ನಾವು ನೋಡಿದ್ದೇವೆ. ರೋಮಪುರದವರಿಗೆ 2ನೇ ಅಧ್ಯಾಯ 29ನೇ ನೋಡ್ತೇವೆ. ಆದರೆ ಒಳಗೆ ಯಹೂದ್ಯನಾಗಿರುವವನೇ ಯಹೂದ್ಯನು, ಸುನ್ನತಿಯು ಹೃದಯಕ್ಕೆ ಸಂಬಂಧಪಟ್ಟದಾಗಿದ್ದು ಅಕ್ಷರಿಕವಾಗಿರದೆ ಆತ್ಮಿಕವಾದದ್ದೇ ಆಗಿದೆ. ಹೀಗೆ ಅವನ ಹೊಗಳಿಕೆ ಮನುಷ್ಯನಾಗಿದೆ, ದೇವರಿಂದಲೇ ಆತ್ಮಿಕವಾಗಿದೆ ಅಂತ ನೋಡುವಾಗ ನೋಡ್ತೇವೆ. ಆ ಆತ್ಮವು ನಮ್ಮಲ್ಲಿರುವಂಥ ಆತ್ಮವು ಏನಂತಂದ್ರೆ, ದೇವರ ಆತ್ಮನ ಎಬ್ಬಿಸಿದಾಗ, ದೇವರಾತ್ಮನು ನಮ್ಮ ಆತ್ಮನಲ್ಲಿ ವಾಸ ಮಾಡುವಾಗ ಆತ್ಮನಿಗೆ ಅನುಸಾರವಾಗಿಯೇ ನಾವು ಎಲ್ಲ ಏನಂತಾರೆ ಧರ್ಮಶಾಸ್ತ್ರವನ್ನು ಪರಿಪೂರ್ಣ ಮಾಡೋದಕ್ಕೆ ಸಾಧ್ಯತೆ ಉಂಟು. ಪರಿಪೂರ್ಣ ಅಂದರೆ ಹೇಗೂ ನಾವು ಅವಾಗಲೂ ನೋಡಿದಾಗೆ ನಮ್ಮ ಶಕ್ತಿಯಿಂದ ನಾವೇನು ಮಾಡಕ್ಕೆ ಸಾಧ್ಯ ಇಲ್ಲ. ಅದನ್ನು ನೆರವೇರಿಸಿರುವಂಥ ಯೇಸು ಕ್ರಿಸ್ತರನ್ನು ಅಂಗೀಕರಿಸಿದ ಮೂಲಕವಾಗಿ ದೇವರು ಬಯಸುವಂತೆ ನಾವು ಆತ್ಮನ ಅಧೀನದಲ್ಲಿ, ಆತ್ಮನ ನಿಯಂತ್ರಣದಲ್ಲಿ, ಆತ್ಮನಿಗೆ ಅನುಸಾರವಾಗಿ ನಾವು ಹೋಗುವಾಗ ನಾವು ದೇವರಿಗೆ ಮೆಚ್ಚುಗೆಯಾಗಿ ನಡೆಯೋದಕ್ಕೆ ಸಾಧ್ಯತೆ ಉಂಟು. ಮತ್ತು ಧರ್ಮೋಪದೇಶ, ದ್ವಿತೀಯೋಪದೇಶ ಕಾಂಡ 4ನೇ ವರ್ಷದಲ್ಲಿ ಹೇಳಿರುವ ಹಾಗೆ ದೇವರನ್ನು ಪೂರ್ಣ ಪ್ರೀತಿಯಿಂದ, ಪೂರ್ಣ ಶಕ್ತಿಯಿಂದ, ಬುದ್ಧಿಯಿಂದ ನಾವು ಆರಾಧಿಸುವುದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ನಾವು ಈ ಒಂದು 24ನೇ ಇಸ್ವಿಗೆ ಕಾಲಿಡ್ಲಿಕ್ಕಿರುವಾಗ 23ನೇ ಇಸ್ವಿ ಹಿಂದಿಂದ ನಾವು ಇನ್ನೊಂದು ಆವೃತ್ತಿ ನಾವು ನೋಡೋಣ. ನಾವು ಯೇಸು ಕ್ರಿಸ್ತರನ್ನು ನಾವು ಎಷ್ಟು ಮಟ್ಟಿಗೆ ಪ್ರೀತಿಸಿ ಆತನಿಗೆ ಅನುಸಾರವಾಗಿ ನಾವು ಜೀವಿಸಿ. ಮೊದಲನೇದಾಗಿ ನಾನು ರಕ್ಷಣೆಯನ್ನು ಹೊಂದಿದ್ದೇನೆ, ನಾನು ದೇವರ ಮಗಳು ಆಗಿದ್ದೇನೆ. ಹಾಗೆ ಆಗೋದಕ್ಕೆ ದೇವರ ವಾಕ್ಯ ಹೇಳೋ ಪ್ರಕಾರ ಯಾರ್ಯಾರು ಯೇಸು ಕ್ರಿಸ್ತನ ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸ್ತಾರೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟನು. ಯಾಕೆ ಯೇಸು ಕ್ರಿಸ್ತನ ನಾವು ರಕ್ಷಕನಾಗಿ ಅಂಗೀಕರಿಸ್ಬೇಕಂದ್ರೆ, ಮೊದಲನೇದಾಗಿ ಬೈಬಲ್ ಹೇಳುತ್ತೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಆ ಪಾಪಕ್ಕೆ ದೇವರು ತಾನೇ ಶಿಕ್ಷೆಯನ್ನು ವಿಧಿಸಿದ್ದಾನೆ. ನಿತ್ಯವಾದಂಥ ಮರಣ ಅಥವಾ 2ನೇ ಮರಣ ಅಂತ ಹೇಳ್ತಾನೆ. ಆ ಮರಣ ಅಂದ್ರೆ
ಬೆಂಕಿ ಗಂಧಕ ಉರಿಯುವಂಥ ಕೆರೆಯಲ್ಲಿ ನಿತ್ಯವಾಗಿಯೂ ದಂಡನೆಯನ್ನು, ಶಿಕ್ಷೆಯನ್ನು, ಯಾತನೆ ಅನುಭವಿಸುವಂಥ ಜೀವಿತವನ್ನೇ ದೇವರು ಮರಣ ಎಂಬುದಾಗಿ ಕರೆದಿದ್ದಾನೆ. ಪಾಪಕ್ಕೆ ಶಿಕ್ಷೆ ಮರಣವೇ ಉಂಟು. ನಾವು ಅದೇ ಪಾಪದಲ್ಲಿ ಎಷ್ಟೇ ಏನೆಲ್ಲ ಮಾಡೋದ್ರಿಂದ ಹೊರಗೆ ಬರಲು ಸಾಧ್ಯವಿಲ್ಲ. ಅದಕ್ಕೆ ಅಂತ ವಾಕ್ಯ, ದೇವರ ವಾಕ್ಯ ಹೇಳುತ್ತೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ ಮತ್ತು ಪಾಪಕ್ಕೆ ಬರುವಂಥ ಸಂಬಳ ನಿತ್ಯವಾದಂಥ ಮರಣ. ಆ ಒಂದು ಸತ್ಯ ಸಂಗತಿ ನನಗೆ ದೇವರಾತ್ಮ ನಿರೀಕ್ಷೆ ಮಾಡಿದಾಗ ನನ್ನಲ್ಲಿ ಪ್ರಶ್ನೆ ಬರುತ್ತೆ, ನನ್ನಲ್ಲಿ ಆ ಒಂದು ಕೂಗು ಬರುತ್ತೆ, ಓ ದೇವರೇ, ಹಾಗಿದ್ರೆ ನಾನು ಹೇಗೆ ಇದರಿಂದ ಬಿಡುಗಡೆ ಹೊಂದಿದೆ? ನನ್ನಷ್ಟಕ್ಕೆ ನಾನೇ ಇದರಿಂದ ಹೊರಗೆ ಬರಲು ಸಾಧ್ಯವಿಲ್ಲ. ನನಗೆ ದಾರಿ ತೋರಿಸಿ, ನನಗೆ ಬಿಡುಗಡೆ ಉಂಟು ಮಾಡು. ನಮ್ಮ ಹೃದಯದಿಂದ ಆ ಕೂಗು ಬರುತ್ತೆ. ಆವಾಗಲೇ ಆ ಹೃದಯವನ್ನು ದೇವರು ಇಲ್ಲಿ ಹೇಳೋ ಪ್ರಕಾರ ಸುನ್ನತಿ ಮಾಡುವ ಆತನಾಗಿದ್ದಾನೆ. ಅದನ್ನು ಆ ಹೃದಯ ತೆಗೆದ ಹೊಸ ನೂತನ ಸೃಷ್ಟಿಯನ್ನಾಗಿ ಆತನು ನಾವು ಮಾಡ್ತಾನೆ. ಏನಂದ್ರೆ ದೇವರ ವಾಕ್ಯವೇ ಹೇಳುತ್ತೆ ಅಂದ್ರೆ, ಮಗನೇ, ಮಗಳೇ, ನಿನ್ನಿಂದ ನೀನು ಮರಣದ ಶಿಕ್ಷೆಯನ್ನು ಹೊರಗೆ ಬರೋ ಸಾಧ್ಯವಿಲ್ಲ. ಆದರೆ ನಿನಗೋಸ್ಕರ ದೇವರಾಗಿರುವ ಆತನು ಮನುಷ್ಯನಾಗಿ ಶರೀರಧಾರಿಯಾಗಿ ಲೋಕಕ್ಕೆ ಬಂದು ನಿನಗೋಸ್ಕರ ನಿನ್ನ ಬದಲಾಗಿ ನಿನ್ನ ಸ್ಥಳದಲ್ಲಿ ಶಿಕ್ಷೆಯನ್ನು ಹೊಂದಿದ್ದಾನೆ. ನಿನ್ನ ಪಾಪದ ಶಿಕ್ಷೆಯನ್ನು ಆತನು ಹೊಂದಿದ್ದಾನೆ. ನಿನಗೋಸ್ಕರ ಆತನು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾನೆ. ನಿನಗೋಸ್ಕರ ಆತನು ಸತ್ತು ಸಮಾಧಿಗೆ ಸೇರಿ ಮತ್ತು ಆತನು ಸತ್ತರುಳಿಯಿಂದ ಎದ್ದು ಬಂದಿದ್ದಾನೆ. ಹೀಗೆ ಆತನು ರಕ್ಷಣೆಯನ್ನು ಸಿದ್ಧಪಡಿಸಿದ್ದಾನೆ. ಆತನನ್ನು ರಕ್ಷಕನನ್ನಾಗಿ ಅಂಗೀಕರಿಸು. ಯೇಸು ಕ್ರಿಸ್ತನ ರಕ್ಷಕನಾಗಿ ಅಂಗೀಕರಿಸಿದರೆ ನಿನಗೆ ಮರಣದಿಂದ, ನಿತ್ಯವಾದಂಥ ಮರಣದಿಂದ ಬಿಡುಗಡೆ ಹೊಂದಿ ನಿತ್ಯವಾಗಿಯೂ ದೇವರೊಂದಿಗೆ ಜೀವಿಸುವಂಥ ಉಚಿತವಾದಂಥ ಒಂದು ಮಾರ್ಗವನ್ನು, ಆ ಒಂದು ಭಾಗ್ಯವನ್ನು ಆತನು ಒದಗಿಸ್ತಾನೆ. ಇದನ್ನೇ ಆ ಯೇಸು ಕ್ರಿಸ್ತನು ನಮಗೆ ಹೇಳುವಂಥದ್ದು. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಈ ಲೋಕಕ್ಕೆ ದೇವ್ರ ಮನುಷ್ಯನಾಗಿ ಈ ಲೋಕಕ್ಕೆ ಬಂದಿರುವಂಥದ್ದು ಕೆಟ್ಟು ಹೋಗಿರುವಂಥವ್ರನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ. ದೇವರ ಮಧ್ಯದಲ್ಲಿ ಆತನು ನಮ್ಮ ಮನುಷ್ಯರಿಗೂ ದೇವರಿಗೂ ಮಧ್ಯಸ್ಥನಾಗಿ ಆತನು ನಮಗೋಸ್ಕರ ಈ ಲೋಕಕ್ಕೆ ಆತನು ಮನುಷ್ಯನಾಗಿ ಆತನು ಬಂದನು. ಹೀಗೆ ಆತನು ಆ ಒಂದು ರಕ್ಷಣೆ ಸಿದ್ಧಪಡಿಸುವಾಗ ನಾವು ಆ ರಕ್ಷಕರನ್ನು ಸ್ವೀಕರಿಸಿದ್ದೇ ಆದರೆ ನಾವು ನಿತ್ಯ ಮರಣದಿಂದ, ದೈಹಿಕವಾದಂಥ ಮರಣದಿಂದಲೂ ನಿತ್ಯವಾದಂಥ ಮರಣದಿಂದಲೂ ನಾವು ಯಾವುದೇ ಭೀತಿ ಭಯ ಇಲ್ಲದೆ ನಾವು ರಕ್ಷಣೆ ಹೊಂದಿದವರಾಗಿ ದೇವರ ಮಕ್ಕಳಾಗಿ ಅದನ್ನು ಎದುರಿಸಿ ಹೋಗೋದಕ್ಕೆ ದೇವರು ನಮ್ಮನ್ನು ಸಿದ್ಧಪಡಿಸ್ತಾನೆ. ಮತ್ತು ದೇವರು ತನ್ನ ಮಹತ್ತಾದಂಥ ಉದ್ದೇಶಗಳಿಗೋಸ್ಕರ ಆತ ನಮ್ಮನ್ನು ಉಪಯೋಗಿಸುವ ಆತನಾಗಿದ್ದಾನೆ. ಆದ್ರೂ ನಾವು ದೇವರ ಮಕ್ಕಳಾಗಿದ್ದೇ ಹೌದು, ಆದರೆ ಇನ್ನು ದೇವರಿಗೆ ಬೇಡವಾದಂಥ ಯಾವುದಾದ್ರೂ ವಿಷಯಗಳು ನಮ್ಮಲ್ಲಿರೋದಾದ್ರೆ 24ನೇ ಇಸ್ವಿಗೆ ಹೋಗೋಕ್ಕಿಂತ ಮುಂಚೆ ನಮ್ಮನ್ನು ನಾವು ಅವುಗಳಿಂದ ಪರೀಕ್ಷಿಸಿಕೊಂಡವರಾಗಿ, ಅವುಗಳನ್ನು ತ್ಯಜಿಸಿದವರಾಗಿ ಹೊಸತನದಲ್ಲಿ ನಾವು ಹೋಗೋಣ ಅಂತ ಹೇಳಿ